ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ನವೀನ್. ವೆಲ್ಕಮ್ ಬ್ಯಾಕ್ ಟು ಬಿಗಮ್ ಥಿಯೇಟರ್ಸ್. ಸೊ ಲಾಸ್ಟ್ ವಿಡಿಯೋ ನೋಡಿದ್ರೆ ನಾವು ಹೋಮ್ ಥಿಯೇಟರ್ ಪ್ಯಾಕೇಜಸ್ ಲೈಕ್ 5.1 ಪ್ಯಾಕೇಜ್, 7.1 ಪ್ಯಾಕೇಜ್, ಅಟ್ಮಾಸ್ ಅಲ್ಲಿ 9.2 ಪ್ಯಾಕೇಜ್ ಗಂಟೆ ನೋಡಿದೀವಿ. ಸೊ ಎಲ್ಲ ಪ್ರಾಡಕ್ಟ್ಸ್ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಇನ್ನ ಕೆಲವೊಂದು ಸ್ಟಾಕ್ಸ್ ಮಾತ್ರ ಅವೈಲೇಬಲ್ ಇದೆ. ಸೊ ನಿಮಗೆ ಹೋಮ್ ಥಿಯೇಟರ್ ಪ್ಯಾಕೇಜ್ ಬೇಕಾಗಿದ್ರೆ ಸೊ ಲಾಸ್ಟ್ ವಿಡಿಯೋದು ಡಿಸ್ಕ್ರಿಪ್ಷನ್ ನಾನು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನಿಮಗೆ ಪ್ರಾಡಕ್ಟ್ಸ್ ಬೇಕಾದ್ರೆ ನೀವು ನೋಡಬಹುದು. ಸೊ ಲಾಸ್ಟ್ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಇತ್ತು. ಸೊ ಸಪೋರ್ಟ್ ಮಾಡಿ ಎಲ್ರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್. ಸೊ ಈ ವಿಡಿಯೋ ಕಂಟೆಂಟ್ ಯಾವ್ದು ಬೇಸ್ಡ್ ಅಲ್ಲಿ ಇರುತ್ತೆ ಅಂತ ನೋಡಿದ್ರೆ ಓನ್ಲಿ ಫಾರ್ ಬರೀ ಪ್ರೀಮಿಯಂ ಪ್ರಾಡಕ್ಟ್ಸ್ ಮಾತ್ರ ಇರುತ್ತೆ. ಸೊ ಪ್ರೀಮಿಯಂ ಪ್ರಾಡಕ್ಟ್ಸ್ ಏನೇನು ಇರುತ್ತೆ ಅಂತ ನೋಡಿದ್ರೆ ಕೆಫಲ್ ನೋಡಿದ್ರೆ ನಿಮಗೆ ಮ್ಯಾಸಿವ್ ಸೈಜ್ ಅಲ್ಲಿ 2 ಫ್ಲೋರ್ ಸ್ಟ್ಯಾಂಡಿಂಗ್ ಸ್ಪೀಕರ್ ಮತ್ತೆ ದೊಡ್ಡದಾಗಿ ಒಂದು ಸೆಂಟರ್ ಸ್ಪೀಕರ್ ಮತ್ತೆ ಎರಡು ಅಟ್ಮಾಸ್ ಸ್ಪೀಕರ್ ಯೂಸ್ ಮಾಡಬಹುದು, ಇಲ್ಲ ಸರೌಂಡ್ ಸ್ಪೀಕರ್ ಯೂಸ್ ಮಾಡಬಹುದು. ಸೊ ಕೆಫಲ್ ನೋಡಿದ್ರೆ ಒಂದು ಕ್ಲಿಯರ್ಲಿ ಒಂದು 5.0 ಪ್ಯಾಕೇಜ್ ಬಗ್ಗೆ ನೋಡ್ತಾ ಇದ್ದೀರಾ. ಮತ್ತೆ ಫೋಕಲ್ ಅಲ್ಲಿ ನೋಡಿದ್ರೆ ನಮಗೆ RS ಸೀರೀಸ್ ಅಲ್ಲಿ 926 ಮಾಡೆಲ್ ಅಲ್ಲಿ ಒಂದು ಪೇರ್ ಆಫ್ ಫ್ಲೋರ್ ಸ್ಟ್ಯಾಂಡಿಂಗ್ ಯೂಸ್ ಕ್ಯಾಟಗರಿ ಒಂದು ಸ್ಪೀಕರ್ಸ್ ನೋಡ್ತಾ ಇದ್ದೀರಾ. ಮತ್ತೆ ರಾಕ್ಸನ್ ಅಲ್ಲಿ ನೋಡಿದ್ರೆ ನಿಮಗೆ ಆಡಿಯೋ ಫೈಲ್ ಕ್ವಾಲಿಟಿಯಲ್ಲಿ ಒಂದು ಪೇರ್ ಆಫ್ ಬುಕ್ಸ್ ಸ್ಪೀಕರ್ಸ್ ನೋಡಿದ್ರೆ ಡೆಮೋ ಯೂನಿಟ್. ಮತ್ತೆ ಇದು ಇಲ್ಲಿ ನೋಡಿದ್ರೆ ನಿಮಗೆ ಸೊ ಸ್ಟೀರಿಯೋ ಆಂಪ್ಲಿಫೈರ್, 2 ಸ್ಟೀರಿಯೋ ಆಂಪ್ಲಿಫೈರ್ ಇದೆ. ಸೊ ಒಂದು ನೋಡಿದ್ರೆ ಆಂಕ್ಯೋದಲ್ಲಿ ಇವಾಗ ಕರೆಂಟ್ ರನ್ನಿಂಗ್ ಮಾಡೆಲ್ ಇರುವ ಸ್ಟೀರಿಯೋ ಆಂಪ್ಲಿಫೈರ್ ನೋಡ್ತಾ ಇದ್ದೀರಾ. ಸೊ ಇದು ನೋಡಿದ್ರೆ ನಿಮಗೆ ನೆಟ್ವರ್ಕಿಂಗ್ ಸ್ಟೀರಿಯೋ ಆಂಪ್ಲಿಫೈರ್ಸ್, ನಿಮಗೆ ವೈಫೈ, ಬ್ಲೂಟೂತ್ ಎಲ್ಲ ಫೀಚರ್ಸ್ ಇರುತ್ತೆ. ಮತ್ತೆ ಕೆಳಗೆ ನೋಡಿದ್ರೆ ಆಡಿಯೋ ಫೈಲ್ ಕ್ವಾಲಿಟಿ ಒನ್ ಆಫ್ ದ ಫ್ಲಾಗ್ಶಿಪ್ ಮಾಡೆಲ್ ಇನ್ ಜಾಪನೀಸ್ ಬ್ರಾಂಡ್ ಅಲ್ಲಿ ನೋಡಿದ್ರೆ ಅಕಿಫೈಸ್ ಅಲ್ಲಿ ಒಂದು ಇಂಟಿಗ್ರೇಟೆಡ್ ಆಂಪ್ಲಿಫೈರ್ ನೋಡ್ತಾ ಇದ್ದೀರಾ. ಮತ್ತೆ ಈ ಕಡೆ ನೋಡಿದ್ರೆ ನಿಮಗೆ ಕೆಫ್ ಅಲ್ಲಿ ಒಂದು ಪವರ್ ಬುಕ್ ಶೆಲ್ಫ್ ಕ್ಯಾಟಗರಿ ನೋಡ್ತಾ ಇದ್ದೀರಾ. ಸೊ ಇಟ್ಸ್ ಮ್ಯಾಸಿವ್ ಸೈಜು ಮತ್ತೆ ಪರ್ಫಾರ್ಮೆನ್ಸ್ ಹಾಗೆ ಇರುತ್ತೆ. ಇಟ್ಸ್ ಒನ್ ಆಫ್ ದ ಎಕ್ಸಲೆಂಟ್ ಪ್ರೀಮಿಯಂ ಪ್ರಾಡಕ್ಟ್ ವಿತ್ ನಿಮಗೆ ಎಲ್ಲ ಫೀಚರ್ಸ್ ಇರುತ್ತೆ. ಸೊ ಇದ್ರಲ್ಲಿ ಮತ್ತೆ ಕ್ಲಿಪ್ಶಲ್ ನೋಡಿದ್ರೆ ನಿಮಗೆ ಒಂದು 5.1 ವೈರ್ಲೆಸ್ ಪ್ಯಾಕೇಜ್, ಇದು ತುಂಬಾ ಒಂದು ಸ್ಪೆಷಲ್ ಪ್ಯಾಕೇಜ್ ಅಂತ ಹೇಳ್ಬೋದು. ಸೊ ಏನಕ್ಕೆ ಸ್ಪೆಷಲ್ ಪ್ಯಾಕೇಜ್ ಅಂತ ವಿಡಿಯೋ ಕಂಟಿನ್ಯೂ ಆಗಿ ನೋಡುವಾಗ ಹೇಳ್ತೀನಿ. ಇವಾಗ ಮೂವಿ ನೋಡಿದ್ರೆ ನಿಮಗೆ ಸಿಂಪಲ್ ಒಂದು ಮಿನಿಮಲ್ ಸೆಟಪ್ ಸಾಕು ನಮಗೆ. ಸೊ ಜಸ್ಟ್ ಮೂವಿ ಮಾತ್ರ ನೋಡೋಕೆ ಒಂದು ಪ್ರೀಮಿಯಂ ಕ್ವಾಲಿಟಿ ಸ್ಪೀಕರ್ಸ್ ಯಾವ್ದು ನೋಡಿದ್ರೆ ಮಾನಿಟರ್ ಆಡಿಯೋದಲ್ಲಿ ಒಂದು 3.0 ಪ್ಯಾಕೇಜ್ ಅವೈಲೇಬಲ್ ಇದೆ. ಮತ್ತೆ ಕ್ಲಿಯರೆನ್ಸ್ ಅಲ್ಲಿ ಒಂದು ಬ್ರಾಂಡ್ ನ್ಯೂ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ಸೊ ಇಟ್ಸ್ ಜಸ್ಟ್ ಯೂಸ್ ಫಾರ್ ಡೆಮೋ ಪ್ರಾಡಕ್ಟ್ಸ್. ಸೊ ನೋಡಿದ್ರೆ ಪೋಕ್ ಅಲ್ಲಿ ಒಂದು ಸೌಂಡ್ ಬಾರ್ ಮತ್ತೆ ಕ್ಲಿಪ್ಸ್ ಅಲ್ಲಿ ಒಂದು ಅಟ್ಮಾಸ್ ಡಾಲ್ಬಿ ಅಟ್ಮಾಸ್ ಸೌಂಡ್ ಬಾರ್ ಬಗ್ಗೆ ನೋಡ್ತಾ ಇದ್ದೀರಾ. ಮತ್ತೆ ಬ್ಲೂಟೂತ್ ಸ್ಪೀಕರ್ಸ್ ಡಿಜಿಟಲ್ ಪ್ರಾಡಕ್ಟ್ಸ್ ಅಂತ ನೋಡಿದ್ರೆ ಕ್ಲಿಪ್ಸ್ ಅಲ್ಲಿ KMC3, KMC1 ಇದೆ. ಮತ್ತೆ ಪೇರ್ ಆಫ್ ಪವರ್ ಬುಕ್ಸ್ ಸ್ಪೀಕರ್ಸ್ ಇದೆ ಕ್ಲಿಪ್ಸ್ ಇಂದ. ಸೊ ಈ ಎಲ್ಲ ಪ್ರಾಡಕ್ಟ್ಸ್ ಪ್ರೈಸ್ ಸ್ಪೆಕ್ಸ್ ಡೀಟೇಲ್ ಆಗಿ ನೋಡೋಣ. ಸೊ ಅದಕ್ಕೆ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ, ಆವಾಗಲೇ ನಾವು ರೆಗ್ಯುಲರ್ ಆಗೋ ಕಂಟೆಂಟ್ಸ್ ನಿಮಗೆ ಆನ್ ಟೈಮ್ ರಿಸೀವ್ ಆಗುತ್ತೆ. ಮತ್ತೆ ಬೆಲ್ ಬಟನ್ ಹಿಟ್ ಮಾಡಿ. ಸೊ ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಬನ್ನಿ ಗೈಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫ್ರೆಂಡ್ಸ್, ಇವಾಗ ನೋಡಿದ್ರೆ ಕೆಫಲಿ ಒಂದು 5.0 ಪ್ಯಾಕೇಜ್ ನೋಡ್ತಾ ಇದ್ದೀರಾ. ಸೊ ಮಾಡೆಲ್ಸ್, ಪ್ರೈಸ್, ಸ್ಪೆಕ್ಸ್ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಸೊ ಫ್ಲೋರ್ ಸ್ಟ್ಯಾಂಡಿಂಗ್ ನೋಡಿದ್ರೆ ನಿಮಗೆ ಮ್ಯಾಸಿವ್ ಸೈಜ್ ಅಲ್ಲಿ 18 ಡ್ರೈವರ್ಸ್ ಯೂಸ್ ಮಾಡಿರ್ತಾರೆ. ಸೊ ಮಾಡೆಲ್ ಯಾವ್ದಪ್ಪ ಅಂತ ನೋಡಿದ್ರೆ FQ950 ಫ್ಲೋರ್ ಸ್ಟ್ಯಾಂಡಿಂಗ್ ಸ್ಪೀಕರ್ಸ್. ಸೊ ಇದರಲ್ಲಿ ತುಂಬಾನೇ ಒಂದು ಎಕ್ಸಲೆಂಟ್ ಆಗಿ ಒಂದು ಸ್ಪೆಷಲ್ ಸ್ಪೀಕರ್ಸ್ ಅಂತ ನೋಡಬಹುದು. ಸೊ Q ಸೀರೀಸ್ ಅಲ್ಲಿ ಸೊ ಟಾಪ್ ಎಂಡ್ ಮಾಡೆಲ್ ಅಂದ್ರೆ ನೀವು Q950 ಅಂತ ಹೋಗಬಹುದು. ಸೊ ಇದರಲ್ಲಿ ನೋಡಿದ್ರೆ ನಿಮಗೆ ಒರಿಜಿನಲ್ ಬ್ರಾಂಡ್ ನ್ಯೂ ಗ್ರಿಲ್ಸ್ ಅವೈಲೇಬಲ್ ಇದೆ. ಸೊ ಕಂಡೀಷನ್ ಬಗ್ಗೆ ನೋಡಿದ್ರೆ ನಿಮಗೆ ಇಲ್ಲಿ ಮೈನರ್ ಡ್ರೈವರ್ಸ್ ಮೇಲೆ ಮೈನರ್ ಡೆಂಟ್, ಸೊ ಟಚ್ ಮಾಡಿ ಮೈನರ್ ಡೆಂಟ್ ಆಗಿದೆ. ಸೊ ಆದ್ರೆ ವರ್ಕಿಂಗ್ ಕಂಡೀಷನ್ ಎಲ್ಲ ಟಾಪ್ ನಾಟ್ಸ್ ಆಗಿದೆ. ಸೊ ಫಂಕ್ಷನ್ಸ್ ಸ್ಪೆಕ್ಸ್ ಬಗ್ಗೆ ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ಸೊ ಇದು ಹೆಂಗ್ ಡಿಸೈನ್ ಮಾಡಿರ್ತಾರೆ, ಸೊ ಕಾನ್ಸೆಪ್ಟ್ ಆಫ್ ದ ಡಿಸೈನ್ ಅಂತ ಒಂದಿರುತ್ತೆ. ಸೊ ನೀವು ಜನರಲ್ ಆಗಿ ಟವರ್ ಸ್ಪೀಕರ್ಸ್ ಅಂತ ನೋಡಿದ್ರೆ ಟೂ ವೇ ಆರ್ 3 ವೇ ಅಂತ ಬಂದಿರುತ್ತೆ. ಆದ್ರೆ ಕೆಫಲ್ ನೋಡಿದ್ರೆ 2.5 ವೇ ಅಂತ ಮಾಡಿರ್ತಾರೆ. ಸೊ 2.5 ವೇ ಏನಪ್ಪಾ ಅದು 2.5 ವೇ ಅಂತ ನೋಡಿದ್ರೆ ಸೊ ಮಿಡ್ ರೇಂಜ್ ಸೆಂಟರ್ ಅಲ್ಲಿ ನಿಮಗೆ ಇಲ್ಲಿ ಟ್ವಿಟರ್ ಪ್ಲೇಸ್ ಮಾಡಿರ್ತಾರೆ. ಸೊ ಕಾನ್ಸೆಪ್ಟ್ ಆಫ್ ದ ಡಿಸೈನ್ ಏನಂತ ನೋಡಿದ್ರೆ ಸೊ ಜನರಲ್ ಆಗಿ 2 ಸ್ಪೀಕರ್ಸ್ ಅಲೈನ್ ಮಾಡುವಾಗ ನಿಮಗೆ ಸೆಂಟರ್ ಸ್ಪಾಟ್ ಮಾತ್ರ ನಿಮಗೆ ಸ್ವೀಟ್ ಸ್ಪಾಟ್ ಅಂತೀವಿ. ಸೊ ಸ್ವೀಟ್ ಸ್ಪಾಟ್ ಏನಪ್ಪಾ ಅಂದ್ರೆ ಆಡಿಯೋ ಇಮೇಜಿಂಗ್ ಅಂತಾರೆ. ಸೊ ಈ ಸ್ಪೀಕರ್ ಕಾನ್ಸೆಪ್ಟ್ ಏನಂತ ನೋಡಿದ್ರೆ ಸೊ ವೆನ್ ಇಟ್ಸ್ ಪ್ಲೇಸ್ ಇನ್ ದ ಸೆಂಟರ್ ಆಫ್ ದ ಮಿಡ್ ರೇಂಜ್, ಸೊ ಮಿಡ್ ರೇಂಜ್ ಸೆಂಟ್ರಲ್ ಟ್ವಿಟರ್ ಪ್ಲೇಸ್ ಮಾಡಿರ್ತಾರೆ. ಸೊ ಮಿಡ್ ರೇಂಜ್ ಅಂಡ್ ಟ್ವಿಟರ್ ವಿಲ್ ಬಿ ಇಟ್ ಬಿ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಅಂತ ಹೇಳ್ಬಹುದು. ಸೊ ಡಿಸೈನ್ ಕಾನ್ಸೆಪ್ಟ್ ಏನಂತ ನೋಡಿದ್ರೆ ರೂಮ್ ಅಲ್ಲಿ ಯಾವ ಸ್ಪಾಟ್ ಇದ್ರೂ ನಮ್ಗೆ ಸ್ವೀಟ್ ಸ್ಪಾಟ್ ಆಗಿರುತ್ತೆ. ಸೊ ಓವರ್ ಆಲ್ ರೂಮ್ಗೆ ನಿಮಗೆ ಆಡಿಯೋ ಇಮೇಜಿಂಗ್ ಇರುತ್ತೆ ಅಂತ ಕಾನ್ಸೆಪ್ಟ್ ಈ ಸ್ಪೀಕರ್ ಡಿಸೈನ್ ಮಾಡಿರೋದು. ಸೊ ಪರ್ಫಾರ್ಮೆನ್ಸ್ ಅಂತ ನೋಡಿದ್ರೆ ನಿಮಗೆ 8 ohmsಗೆ 200 ವ್ಯಾಟ್ಸ್ ಪರ್ಫಾರ್ಮ್ ಮಾಡುತ್ತೆ. ಸೊ ಈ ಒಂದು ಸ್ಪೀಕರ್ಸ್ ಅಲ್ಲಿ ನೋಡಿದ್ರೆ ನಿಮಗೆ 8 ಇಂಚ್ ಮಿಡ್ ರೇಂಜ್, 1.5 ಇಂಚಸ್ ಅಲ್ಲಿ ಟ್ವಿಟರ್, 8 ಇಂಚಸ್ ಅಲ್ಲಿ ಒಂದು ಊಫರ್ ಕೊಟ್ಟಿರ್ತಾರೆ. 8 ಇಂಚ್ ಅಲ್ಲಿ 2 ABR ಪ್ಯಾಸಿವ್ ರೇಡಿಯೇಟರ್ಸ್ ಕೊಟ್ಟಿರ್ತಾರೆ. ಸೊ ನಿಮಗೆ ಬೇಸ್ ಹ್ಯಾಂಡ್ಲಿಂಗ್ ಸರಿ, ಇಲ್ಲ ಮಿಡ್ ರೇಂಜ್ ಡೀಟೇಲಿಂಗ್ ಸರಿ, ಅಷ್ಟೊಂದು ಟಾಪ್ ನಾಚ್ ಆಗಿ ಅಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ. ಸೊ ನಿಮಗೆ ಒಂದು ಒಳ್ಳೆ ಮೂವಿ ನೋಡ್ಬೇಕಾದ್ರೂ ಸರಿ, ಇಲ್ಲ ನಿಮಗೆ ಒಂದು ಆಡಿಯೋ ಫೈಲ್ ಕ್ವಾಲಿಟಿಯಲ್ಲಿ ಒಂದು ಟವರ್ ಸ್ಪೀಕರ್ಸ್, ನಿಮಗೆ ಮ್ಯೂಸಿಕಲ್ ತುಂಬಾ ಇಂಟ್ರೆಸ್ಟ್ ಇದೆ, ಜಾಸ್ತಿ ಮ್ಯೂಸಿಕ್ ಕಲ್ತಿರೋ ಅಂದ್ರೂ ಸರಿ. ಸೊ ಇಂಥ ಪ್ರೀಮಿಯಂ ಬ್ರ್ಯಾಂಡ್ಗಳು ಹೋಗುವಾಗ ನಿಮಗೆ ಮ್ಯೂಸಿಕ್ ಆದ್ರೂ ಸರಿ, ಇಲ್ಲ ಮೂವಿಗಾದ್ರೂ ಸರಿ ತುಂಬಾನೇ ಎಕ್ಸಲೆಂಟ್ ಆಗಿರುತ್ತೆ. ಸೊ ಈ ಒಂದು ಪ್ಯಾಕೇಜ್ ಅಲ್ಲಿ ನಾವು ಮರ್ಜ್ ಮಾಡಿರುವ ಸೆಂಟರ್ ಸ್ಪೀಕರ್ ಯಾವ್ದಂತ ನೋಡಿದ್ರೆ FQ650C ಅಲ್ಲಿ ಒಂದು ಮ್ಯಾಸಿವ್ ಸೈಜ್ ಇರುವ ಒಂದು ದೊಡ್ಡ ಸೆಂಟರ್ ಸ್ಪೀಕರ್ ಮರ್ಜ್ ಮಾಡಿದೀವಿ. ಸೊ ಸೆಂಟರ್ ಸ್ಪೀಕರ್ ಸ್ಪೆಕ್ಸ್ ಏನಂತ ನೋಡಿದ್ರೆ ನಿಮಗೆ 6.5 ಇಂಚಸ್ ಅಲ್ಲಿ ಒಂದು ಮಿಡ್ ರೇಂಜ್ ಕೊಟ್ಟಿರ್ತಾರೆ. ಮತ್ತೆ 1 ಇಂಚ್ ಅಲ್ಲಿ ನಿಮಗೆ ಡೋಮ್ ಟ್ವಿಟರ್ ಕೊಟ್ಟಿರ್ತಾರೆ. ಮತ್ತೆ 6.5 ಇಂಚಸ್ ಅಲ್ಲಿ 2 ಊಫರ್ ಕೊಟ್ಟಿರ್ತಾರೆ. ಸೊ ಸ್ಪೆಕ್ಸ್ ಏನಂತ ನೋಡಿದ್ರೆ ನಿಮಗೆ 8 ohmsಗೆ 150 ವಾಟ್ಸ್ ಪರ್ಫಾರ್ಮ್ ಮಾಡುತ್ತೆ. ಸೊ ಈ ಪ್ಯಾಕೇಜ್ ಅಲ್ಲಿ ನಾವು ಈ 5.0 ಪ್ಯಾಕೇಜ್ ಅಲ್ಲಿ ಬಂಡಲ್ ಮಾಡಿರುವ ಸರೌಂಡ್ ಸ್ಪೀಕರ್ಸ್ ಯಾವ್ದಂತ ನೋಡಿದ್ರೆ Q50A. ಸೊ Q50A ಅಂತ ಏನಂತ ನೋಡಿದ್ರೆ ನಿಮಗೆ ಇದ್ರಲ್ಲಿ ನೋಡಿದ್ರೆ ನಿಮಗೆ ಈ ತರ ನಿಮಗೆ ಎಲಿವೇಶನ್ ಬಂದಿರುತ್ತೆ. ಸೊ ಈ ತರ ನೀವು ಪ್ಲೇಸ್ ಮಾಡಿ ನೀವು ಅಟ್ಮಾಸ್ಗೆ ಫ್ರಂಟ್ ಸ್ಪೀಕರ್ ಅಲ್ಲಿ ಅಟ್ಮಾಸ್ಗೆ ಯೂಸ್ ಮಾಡಬಹುದು, ಇಲ್ಲ ಬ್ಯಾಕ್ ಸೈಡ್ ಅಲ್ಲಿ ನೋಡಿದ್ರೆ ನಿಮಗೆ ಇಲ್ಲಿ ವಾಲ್ ಹ್ಯಾಂಗಿಂಗ್ ಅಂತ ನೇಲ್ ಕ್ಲಿಪ್ಸ್ ಕೊಟ್ಟಿರ್ತಾರೆ. ಸೊ ನೀವು ಫ್ರಂಟ್ ಹೈಟ್ಗೂ ಇಲ್ಲ ಸರೌಂಡ್ ರೇರ್ ಹೈಟ್ಗೂ ಯೂಸ್ ಮಾಡಬಹುದು, ಇಲ್ಲ ಸರೌಂಡ್ ಅಲ್ಲಿ ನೀವು ಯೂಸ್ ಮಾಡಬಹುದು. ಸೊ ಈ ಒಂದು ಸ್ಪೀಕರ್ ಅಂತ ನೋಡಿದ್ರೆ ನಿಮಗೆ 3-in-1 ಕಾನ್ಸೆಪ್ಟ್ ಡಿಸೈನ್ ಮಾಡಿರ್ತಾರೆ.
ಸೊ ಇವು ಫುಲ್ ಎಂಟೈರ್ ಪ್ಯಾಕೇಜ್ ನೋಡಿದ್ರೆ ನಿಮಗೆ ಕಂಡೀಷನ್ ನೋಡಿದ್ರೆ ನಿಮಗೆ ಇವೆಲ್ಲ ಡೆಮೋ ಯೂನಿಟ್ಸ್. ಸೊ ಕ್ಲಿಯರೆನ್ಸ್ ಎಲ್ಲ ಇದೆ. ಸೊ ಫ್ಲೋರ್ ಸ್ಟಾರ್ಟಿಂಗ್ ಅಂತ ನೋಡಿದ್ರೆ ನಿಮಗೆ ಬ್ರಾಂಡ್ ನ್ಯೂ ಗ್ರಿಲ್ಸ್ ಅವೈಲೇಬಲ್ ಇದೆ. ಅಟ್ಮಾಸ್ ಸ್ಪೀಕರ್ಸ್ ನೋಡಿದ್ರೆ ನಿಮಗೆ ಒರಿಜಿನಲ್ ಗ್ರಿಲ್ಸ್ ಅವೈಲೇಬಲ್ ಇದೆ. ಅದು ಸೆಂಟ್ರಲ್ ಸ್ಪೀಕರ್ ಮಾತ್ರ ಗ್ರಿಲ್ಸ್ ಮಿಸ್ಸಿಂಗ್ ಇದೆ. ಸೊ ಈ ಒಂದು ಕಂಪ್ಲೀಟ್ ಪ್ಯಾಕೇಜ್ ನೀವು ಬ್ರಾಂಡ್ ನ್ಯೂ ತಗೊಳ್ಬೇಕಾದ್ರೆ ಆಲ್ಮೋಸ್ಟ್ 4.2 lakhs ಗಂಟೆ ಚಾರ್ಜ್ ಆಗುತ್ತೆ. ಸೊ ನಾವು ಕ್ಲಿಯರೆನ್ಸ್ ಇಲ್ಲವ ಈ ಪ್ರಾಡಕ್ಟ್ಸ್ ಆಫರ್ ಮಾಡ್ತಿರೋ ಪ್ರೈಸ್ ಏನಂತ ನೋಡಿದ್ರೆ ಬರೀ 2,10,000 rupees ಆಫರ್ ಮಾಡ್ತಾ ಇದೀವಿ. ಸೊ ಈ ಪ್ರಾಡಕ್ಟ್ ನ ತಗೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಇಲ್ಲ ಈ ಪ್ರಾಡಕ್ಟ್ ನ ಡೆಮೋ ನೋಡಿ ತಗೊಳ್ಬೇಕಾಗಿರೋರು ಬ್ಯಾಂಗ್ಳೂರು ರಾಜಾಜಿನಗರದಲ್ಲಿ ಸ್ಟೋರ್ ಕ್ಲಾಸ್ ಆಗಿದೆ. ನೀವು ಬಂದು ಡೆಮೋ ನೋಡಿ ತಗೊಳ್ಬಹುದು. ಇಲ್ಲ ನೀವು ಬೇರೆ ಸ್ಟೇಟ್ಸ್ ಅಲ್ಲಿ ಇದ್ದೀರಾ, ನಿಮಗೆ ಶಿಪ್ಪಿಂಗು ಮತ್ತೆ ಕೊರಿಯರ್ ಫೆಸಿಲಿಟೀಸ್ ಅವೈಲೇಬಲ್ ಇದೆ. ಸೊ ಈ ಪ್ರಾಡಕ್ಟ್ ನ ತಗೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಇಲ್ಲ ಹೆಚ್ಚು ಮಾಹಿತಿ ಬೇಕಾಗಿರೋರು ಸ್ಕ್ರೀನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ವಾಟ್ಸ್ಆಪ್ ಮಾಡಿ. ಸೊ ಫ್ರೆಂಡ್ಸ್, ಫೋಕಲ್ ಅಲ್ಲಿ ನೋಡಿದ್ರೆ ನಿಮಗೆ ಮ್ಯಾಸಿವ್ ಸೈಜ್ ಅಲ್ಲಿ ಒಂದು ಫ್ಲೋರ್ ಸ್ಟ್ಯಾಂಡಿಂಗ್ ಸ್ಪೀಕರ್ಸ್ ನೋಡ್ತಾ ಇದ್ದೀರಾ. ಸೊ ಇಟ್ಸ್ ಒನ್ ಆಫ್ ತುಂಬಾ ಪ್ರೀಮಿಯಂ ಪ್ರಾಡಕ್ಟ್, ತುಂಬಾ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ಅಂತ ಹೇಳ್ಬಹುದು. ಸೊ ಮಾಡೆಲ್ ಯಾವ್ದಂತ ನೋಡಿದ್ರೆ ಫೋಕಲ್ ಆರಿಯಾ 926. ಸೊ ಮೇಕ್ ಅಂತ ನೋಡಿದ್ರೆ ಫೋಕಲ್ ಅಲ್ಲಿ ಮ್ಯಾಕ್ಸಿಮಮ್ ನೋಡಿದ್ರೆ ಎಲ್ಲ ಮೇಡ್ ಇನ್ ಫ್ರಾನ್ಸ್ ಅಂತಾನೆ ಬರುತ್ತೆ. ಸೊ ಮೂವಿ ವಾಚಿಂಗ್ ಎಕ್ಸ್ಪೀರಿಯನ್ಸ್ ಸರಿ, ಎಲ್ಲ ಮ್ಯೂಸಿಕ್ ಕೇಳಕ್ಕೆ ಒಂದು ಮ್ಯಾಸಿವ್ ಸ್ಪೀಕರ್ಸ್, ನಿಮಗೆ ತುಂಬಾ ಡೀಟೇಲಿಂಗ್ ಚೆನ್ನಾಗಿರೋ ಸ್ಪೀಕರ್ಸ್. ಸೊ ಆಡಿಯೋ ಫೈಲ್ ಕ್ವಾಲಿಟಿ ಇರಬೇಕು. ಅಟ್ ದ ಸೇಮ್ ಟೈಮ್ ಮೂವಿ ಅಂಡ್ ಮ್ಯೂಸಿಕ್ ಎರಡಿಗೂ ಸಪೋರ್ಟ್ ಆಗೋ ತರ ಒಂದು ಒಳ್ಳೆ ಸ್ಪೀಕರ್ಸ್ ಯೂಸ್ ಕ್ಯಾಟಗರಿಯಲ್ಲಿ ಒಂದು ಪ್ರೀಮಿಯಂ ಪ್ರಾಡಕ್ಟ್ ಬಜೆಟ್ ಹುಡುಕ್ತಾ ಇದ್ರೆ ಸೊ ದಿಸ್ ಇಸ್ ದ ಪ್ರಾಡಕ್ಟ್ ಫಾರ್ ಯು. ಸೊ ಕಂಡೀಷನ್ ಏನಂತ ನೋಡಿದ್ರೆ ನಿಮಗೆ ಸೈಡ್ ಅಲ್ಲಿ ನೋಡಿದ್ರೆ ನಿಮಗೆ ವುಡನ್ ಟೆಕ್ಸ್ಚರ್ ಅಲ್ಲಿ ಬಂದಿರುತ್ತೆ, ಫ್ರಂಟ್ ಅಲ್ಲಿ ನೋಡಿದ್ರೆ ನಿಮಗೆ ಲೆದರ್ ಟೆಕ್ಸ್ಚರ್ ಅಲ್ಲಿ ಬಂದಿರುತ್ತೆ. ಸೊ ಟಾಪ್ ಅಲ್ಲಿ ನೋಡಿದ್ರೆ ನಿಮಗೆ ಹಾರ್ಡ್ ಅಂಡ್ ಟಫನ್ ಗ್ಲಾಸ್ ಅಲ್ಲಿ ಮಾಡಿರ್ತಾರೆ. ಸೊ ಫ್ರಂಟ್ ಅಲ್ಲಿ ನೋಡಿದ್ರೆ ನಿಮಗೆ ಫೋಕಲ್ದು ಬ್ರಾಂಡ್ ಲೋಗೋನ ಬಂದ್ಬಿಡುತ್ತೆ. ಸೊ ಕಂಡೀಷನ್ ನೋಡಿದ್ರೆ ನಿಮಗೆ 0 ಸ್ಕ್ರಾಚಸ್ 0 ಡ್ಯಾಮೇಜಸ್. ಸೊ ಇಟ್ಸ್ ಇನ್ ಪ್ರೀಮಿಯಂ ಕಂಡೀಷನ್ ಅಂತ ಹೇಳ್ಬೋದು. ಸೊ ಗ್ರಿಲ್ಸ್ ಅಂತ ನೋಡಿದ್ರೆ ಒರಿಜಿನಲ್ ಮ್ಯಾಗ್ನೆಟಿಕ್ ಗ್ರಿಲ್ಸ್ ಅವೈಲೇಬಲ್ ಇದೆ. ಸೊ ಗ್ರಿಲ್ಸ್ ಕಂಡೀಷನ್ ನೋಡಿದ್ರೆ ಅಷ್ಟೇ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಸ್ಪೆಕ್ಸ್ ಏನಂತ ನೋಡಿದ್ರೆ ನಿಮಗೆ 1.25 inches ಅಲ್ಲಿ ಅಲ್ಯೂಮಿನಿಯಂ ಇನ್ವರ್ಟೆಡ್ ಡೋಮ್ ಟ್ವಿಟರ್ ಮಾಡಿರ್ತಾರೆ. ಸೊ ಫೋಕಲ್ ಅಲ್ಲಿ ನೋಡಿದ್ರೆ ನಿಮಗೆ ಫ್ಲಾಗ್ಶಿಪ್ ಅವ್ರದ್ದು ಫ್ಲಾಗ್ಶಿಪ್ ಅಂತ ನೋಡಿದ್ರೆ ಸೊ ಇನ್ವರ್ಟೆಡ್ ಡೋಮ್ ಟ್ವಿಟರ್ ಸೊ ಮೋಸ್ಟ್ ರಿನೌನ್ ಫಾರ್ ಫೋಕಲ್ ಅಂತ ಹೇಳ್ಬೋದು. ಸೊ 6.5 inches ನೋಡಿದ್ರೆ ನಿಮಗೆ ಒಂದು ಮಿಡ್ ರೇಂಜ್ ಕೊಟ್ಟಿರ್ತಾರೆ, ಮತ್ತೆ 6.5 inches ಅಲ್ಲಿ ಡ್ಯುವಲ್ ಬೇಸ್ ಡ್ರೈವ್ಸ್ ಕೊಟ್ಟಿರ್ತಾರೆ. ಸೊ ನಿಮಗೆ ಬೇಸ್ ಪರ್ಫಾರ್ಮೆನ್ಸ್ ಸರಿ ಇಲ್ಲ ಮಿಡ್ ರೇಂಜ್ ವೋಕಲ್ಸ್ ಸರಿ ಅಷ್ಟು ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿರ್ತಾರೆ. ಇವಾಗ ಅದಿಂಗ್ ಬ್ಯಾಲೆನ್ಸ್ ಮಾಡಿರ್ತಾರೆ ಅಂದ್ರೆ ನಿಮ್ಗೆ ಚಿಕ್ಕ ಸೈಜ್ ರೂಮ್ ಆಗಿದ್ರು ಸರಿ ಇಲ್ಲ ರೂಮ್ ಸೈಜ್ ತುಂಬಾ ದೊಡ್ಡದಾಗಿದೆ, ಒಳ್ಳೆ ಪರ್ಫಾರ್ಮಿಂಗ್ ಸ್ಪೀಕರ್ಸ್ ಬೇಕಂದ್ರೆ ಇಂಥ ಒಂದು ಪ್ರೀಮಿಯಂ ಕ್ಯಾಟಗರಿ ಹೋಗುವಾಗ ನಿಮಗೆ ಆಡಿಯೋ ಇಮೇಜಿಂಗ್ ತುಂಬಾ ಎಕ್ಸಲೆಂಟ್ ಆಗಿರುತ್ತೆ. ಸೊ ಹೆಂಗ್ ಎಕ್ಸಲೆಂಟ್ ಆಗಿರುತ್ತೆ ಅಂತ ನೋಡಿದ್ರೆ ನಿಮಗೆ ರೀಸನ್ ಏನಂತ ನೋಡಿದ್ರೆ ಸೊ ಇವಾಗ ಮ್ಯಾಕ್ಸಿಮಮ್ ಟವರ್ ಸ್ಪೀಕರ್ಸ್ ನಿಮ್ಗೆ ರೇರ್ ಪೋರ್ಟರ್ ಬಂದಿರುತ್ತೆ. ಸೊ ಇದ್ರಲ್ಲಿ ನೋಡಿದ್ರೆ ಫ್ರಂಟ್ ಪೋರ್ಟರ್ ಇರುತ್ತೆ. ಸೊ ನಿಮಗೆ ಪ್ಲೇಸ್ಮೆಂಟ್ ಇಶ್ಯೂ ಇರಲ್ಲ. ಸೊ ಪ್ಲೇಸ್ಮೆಂಟ್ ಇಶ್ಯೂ ಇರೋದ್ರಿಂದ ನಿಮ್ಗೆ ಎರಡು ಕಾರ್ನರ್ಸ್ ಇಟ್ಟು ಲೋ ವಾಲ್ಯೂಮ್ ಅಲ್ಲೂ ಸರಿ ನಿಮಗೆ ಆಡಿಯೋ ಇಮೇಜಿಂಗ್ ಡೀಟೇಲಿಂಗ್ ಅಷ್ಟೊಂದು ಕ್ಲೀನ್ ಆಗಿರುತ್ತೆ. ಸೊ ಸ್ಪೆಕ್ಸ್ ಏನಂತ ನೋಡಿದ್ರೆ ನಿಮಗೆ 8 ohmsಗೆ 200 watts 250 watts ಪರ್ಫಾರ್ಮ್ ಮಾಡುತ್ತೆ. ಸೊ 250 watts ಅನ್ನುವಾಗ ನಿಮಗೆ ಎನಾರ್ಮಸ್ ಆಗಿ ನಿಮಗೆ ದೊಡ್ಡ ಸೈಜ್ ರೂಮ್ ಇದ್ರೂ ಸರಿ ಅಷ್ಟು ಎಫಿಷಿಯಂಟ್ ಆಗಿ ಡ್ರೈವ್ ಆಗುತ್ತೆ. ಸೊ ಈ ಒಂದು ಪ್ರಾಡಕ್ಟ್ ನ ಕಂಡೀಷನ್ ಸ್ಪೆಕ್ಸ್ ಬಗ್ಗೆ ನೋಡಿದೀವಿ. ಪ್ರೈಸ್ ಏನಂತ ನೋಡಿದ್ರೆ ನಿಮಗೆ ಸೊ ಬ್ರ್ಯಾಂಡ್ ನ್ಯೂ ನೋಡಿದ್ರೆ ನಿಮಗೆ ಆಲ್ಮೋಸ್ಟ್ 4 lakhs 4 lakhs ಇದೆ ಸೆಲ್ಲಿಂಗ್ ಪ್ರೈಸ್. ಸೊ ನಾವು ಆಫರ್ ಮಾಡ್ತಿರೋ ಪ್ರೈಸ್ ಏನಂತ ನೋಡಿದ್ರೆ ಬರೀ 1.4 lakhs ಆಫರ್ ಮಾಡ್ತಾ ಇದೀವಿ. ಸೊ ಈ ಒಂದು ಪ್ರಾಡಕ್ಟ್ ಈ ಒಂದು ಪ್ರೈಸ್ಗೆ ತುಂಬಾ ಎಕ್ಸಲೆಂಟ್ ಆಗಿರೋ ಪ್ರಾಡಕ್ಟ್. ಸೊ ನಿಮಗೆ ಈ ಪ್ರಾಡಕ್ಟ್ ನ ಡೆಮೋ ನೋಡಿ ತಗೊಳ್ಬೇಕಾದ್ರೆ ಬ್ಯಾಂಗ್ಳೂರ್ ನಮ್ದು ಸ್ಟೋರ್ ಬಂದು ತಗೊಳ್ಬಹುದು. ಇಲ್ಲ ನಿಮಗೆ ವಾಟ್ಸ್ಆಪ್ ಅಲ್ಲಿ ಇದು ಡೆಮೋ ವಿಡಿಯೋ ಬೇಕಾದ್ರೆ ನಮ್ಗೆ ಕಾಲ್ ಮಾಡ್ಬೋದು. ಈ ಡೆಮೋ ವಿಡಿಯೋ ಬೇಕಾದ್ರೆ ವಾಟ್ಸ್ಆಪ್ ಅಲ್ಲಿ ಡೆಮೋ ವಿಡಿಯೋ ಕಳ್ಸಿಕೊಟ್ಟಿರ್ತೀವಿ. ಇಲ್ಲ ನಿಮಗೆ ಶಿಪ್ಪಿಂಗ್ ಮಾಡಬೇಕಾದ್ರೆ ಶಿಪ್ಪಿಂಗ್ ಮಾಡ್ಬೋದು. ಸೊ ಈ ಪ್ರಾಡಕ್ಟ್ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕಾಗಿರೋರು ನಮ್ಮ ಸ್ಕ್ರೀನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ವಾಟ್ಸ್ಆಪ್ ಮಾಡಿ. ಸೊ ಫ್ರೆಂಡ್ಸ್, ಕ್ಲಿಪ್ಸ್ ಅಲ್ಲಿ ಒಂದು RP ಸೀರೀಸ್ ಅಲ್ಲಿ ಇರುವ ವೈರ್ಲೆಸ್ ಪ್ಯಾಕೇಜ್ ಬಗ್ಗೆ ನೋಡ್ತಾ ಇದ್ದೀರಾ. ಸೊ ಕಾನ್ಫಿಗರೇಷನ್ ನೋಡಿದ್ರೆ ನಿಮಗೆ 5.1 ಪ್ಯಾಕೇಜ್. ಸೊ ಸ್ಟಾರ್ಟಿಂಗ್ ಅಲ್ಲಿ ಹೇಳಿರ್ತೀನಿ ಇದು ತುಂಬಾ ಸ್ಪೆಷಲ್ ಅಂಡ್ ಪ್ರೀಮಿಯಂ ಪ್ರಾಡಕ್ಟ್ ಅಂತ. ಸೊ ಏನಕ್ಕೆ ಸ್ಪೆಷಲ್ ಪ್ರಾಡಕ್ಟ್ ಅಂತ ವಿಡಿಯೋ ಸ್ಕಿಪ್ ಮಾಡ್ತೀನಿ ನೋಡಿ ಹೇಳ್ತಾ ಇರ್ತೀನಿ. ಸೊ ಫ್ಲೋರ್ ಸ್ಟ್ಯಾಂಡಿಂಗ್ ಅಂತ ನೋಡಿದ್ರೆ ನಿಮಗೆ ವೈರ್ಲೆಸ್. ಸೊ ಈ ಕಂಪ್ಲೀಟ್ 5 ಪ್ಯಾಕೇಜ್ ಬೇಸಿಕ್ ಕಾನ್ಸೆಪ್ಟ್ ಏನಂತ ನೋಡಿದ್ರೆ ಇಟ್ಸ್ ಪ್ಯೂರ್ಲಿ ವೈರ್ಲೆಸ್. ಸೊ ಈಚ್ ಅಂಡ್ ಎವ್ರಿ ಸ್ಪೀಕರ್ಸ್ ನಿಮಗೆ ಪವರ್ ಡೈಲಿ ಕನೆಕ್ಟ್ ಆಗಿರುತ್ತೆ. ಸೊ ಈ ಎಲ್ಲ ಸ್ಪೀಕರ್ಸ್ ಜನರಲ್ ಕಾನ್ಫಿಗರ್ ಮಾಡಬೇಕಾದ್ರೆ ಒಂದು ಕನ್ಸೋಲ್ ಬೇಕಿರುತ್ತೆ. ಸೊ ಕ್ಲಿಪ್ಸ್ ನೋಡಿದ್ರೆ ನಿಮಗೆ ಒಂದು ಕನ್ಸೋಲ್ ಬಂದ್ಬಿಡುತ್ತೆ. ಸೊ ಈ ಕನ್ಸೋಲ್ ಏನು ಹೆಂಗ್ ಪರ್ಫಾರ್ಮ್ ಮಾಡುತ್ತೆ ಅಂದ್ರೆ ಸೊ AVR ಏನೇನು ಫಂಕ್ಷನ್ಸ್ ಮಾಡುತ್ತೋ ಎಲ್ಲಾ ಫಂಕ್ಷನ್ಸ್ ಈ ಒಂದು ಕನ್ಸೋಲ್ ನಿಮಗೆ ಪರ್ಫಾರ್ಮ್ ಮಾಡುತ್ತೆ. ಸೊ ಹೆಂಗ್ ಪರ್ಫಾರ್ಮ್ ಮಾಡುತ್ತೆ ಅಂತ ಕೇಳಿದ್ರೆ ಸೊ ಎಲ್ಲಾ ಸ್ಪೀಕರ್ಸ್ಗೆ ಸಿಗ್ನಲ್ ರಿಸೀವ್ ಇದರಿಂದ ರಿಸೀವ್ ಆಗಿ ಮತ್ತೆ ಆಡಿಯೋ ಡೆಲಿವರಿ ಸ್ಪೀಕರ್ಸ್ ಇಂದ ಬರುತ್ತೆ. ಸೊ ಇದ್ರಲ್ಲಿ ಏನೇನು ಫಂಕ್ಷನ್ಸ್ ಇರುತ್ತೆ ಅಂತ ನೋಡಿದ್ರೆ ನಿಮಗೆ ಬ್ಯಾಕ್ ಸೈಡ್ ಅಲ್ಲಿ ನೋಡಿದ್ರೆ ನಿಮಗೆ ಕೋಆಕ್ಸಿಯಲ್ ಔಟ್ಪುಟ್ ಇದೆ, ಮತ್ತೆ ಅನಲಾಗ್ ಕೋಆಕ್ಸಿಯಲ್ ಇನ್ಪುಟ್ ಇದೆ, ಅನಲಾಗ್ ಇನ್ಪುಟ್ ಇದೆ, ಮತ್ತೆ ನಿಮಗೆ ಆಪ್ಟಿಕಲ್ ಇನ್ಪುಟ್ ಇದೆ. ಸೊ ಡಿಜಿಟಲ್ ಇದೆ, ಅನಲಾಗ್ ಇದೆ. ಸೊ HDCP 2.2 ವರ್ಷನ್ ಸಪೋರ್ಟ್ ಆಗುತ್ತೆ, ARC ಸಪೋರ್ಟ್ ಆಗುತ್ತೆ. ಮತ್ತೆ ನೋಡಿದ್ರೆ ನಿಮಗೆ HDMI ಅಲ್ಲಿ 4 HDMI ಇನ್ಪುಟ್ಸ್, ಒಂದು HDMI ಔಟ್ಪುಟ್ ಕೊಟ್ಟಿರ್ತಾರೆ. ಸೊ ಲಾಸ್ಟ್ ನೋಡಿದ್ರೆ ನಿಮಗೆ ಪವರ್ಗೆ ಸೋರ್ಸ್ ಕೊಟ್ಟಿರ್ತಾರೆ. ಸೊ ನಿಮಗೆ AVR ಅಲ್ಲಿ ಫಂಕ್ಷನ್ ಇರುವ ಎಲ್ಲ ಫಂಕ್ಷನ್ ಇದು ಮಾಡುತ್ತೆ. ಸೊ ಕಾನ್ಫಿಗರೇಷನ್ ಏನಂತ ನೋಡಿದ್ರೆ ನಿಮಗೆ ಈ ಒಂದು ಪ್ಯಾಕೇಜ್ ನೋಡಿದ್ರೆ 5.1 ಇದೆ. ಇದನ್ನ ನೀವು 7.1 ಅಪ್ಗ್ರೇಡ್ ಮಾಡಬೇಕಾದ್ರೆ ಇನ್ನರ್ ಸರೌಂಡ್ಸ್ ಆಗಿ ನೀವು 7.1 ಅಪ್ಗ್ರೇಡ್ ಮಾಡಬಹುದು. ಸೊ ಜನರಲ್ ಆಗಿ ಒಂದು ಡೌಟ್ ಇರುತ್ತೆ. ಸೊ AVR ತಗೊಂಡ್ರೆ ನಿಮಗೆ ವೈಫೈ ಬ್ಲೂಟೂತ್ ಇರುತ್ತೆ. ಈ ಒಂದು ಪ್ಯಾಕೇಜ್ ಅಲ್ಲಿ ನಿಮಗೆ ವೈಫೈ ಇಲ್ಲ ಬ್ಲೂಟೂತ್ ಮಾತ್ರ ಇರುತ್ತೆ ಅಂತ ಕೇಳಿದ್ರೆ ಈ ಒಂದು ಪ್ಯಾಕೇಜ್ ಅಲ್ಲಿ ನಿಮಗೆ ಈ ಒಂದು ಸ್ಟ್ರೀಮರ್ ನೋಡಿದ್ರೆ ನಿಮಗೆ ಬ್ಲೂಟೂತ್ ರಿಸೀವ್ ಆಗುತ್ತೆ, ಅದು ವೈಫೈ ರಿಸೀವ್ ಆಗಲ್ಲ. ಸೊ ಜನರಲಿ AVR ಇದ್ರೂ ಸರಿ ನೀವು ಒಳ್ಳೆ ಮೂವಿ ವಾಚಿಂಗ್ ಕಂಟೆಂಟ್ ಸೊ OTT ಕಂಟೆಂಟ್ಸ್ ನೋಡ್ಬೇಕಾದ್ರೆ ಒಂದು ಒಳ್ಳೆ ಸ್ಟ್ರೀಮರ್ ಹಾಕೊಂಡು ಯೂಸ್ ಮಾಡಿರ್ತೀರಾ. ಸೊ ಇದ್ರಲ್ಲಿ ನೋಡಿದ್ರೆ ನಿಮಗೆ ಸ್ಟ್ರೀಮರ್ ಕನೆಕ್ಟ್ ಮಾಡ್ಕೊಂಡು ನೀವು ಟಿವಿನ ಪ್ರೊಜೆಕ್ಟರ್ ಇಂದ ನೀವು ಮೂವಿ ವಾಚಿಂಗ್ ಎಕ್ಸ್ಪೀರಿಯನ್ಸ್ ಎಂಜಾಯ್ ಮಾಡಬಹುದು.
ಸೊ ಈ ಒಂದು ಕನ್ಸೋಲ್ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಹ್ಯಾಂಡಿಯಾಗಿ ಒಂದು ಚಿಕ್ಕ ರಿಮೋಟ್ ಕೊಟ್ಟಿರ್ತಾರೆ. ಸೊ ಕ್ಯಾಟಗರಿ ಯಾವ್ದಂತ ನೋಡಿದ್ರೆ ನಿಮಗೆ ಕ್ಲಿಪ್ಸ್ ಅಲ್ಲಿ RP ಕ್ಯಾಟಗರಿ. ಸೊ ಇದು ಒಂದು ಫುಲ್ 5.1 ವೈರ್ಲೆಸ್ ಪ್ಯಾಕೇಜ್ ನೋಡಿದ್ರೆ ಇದು ಇಟ್ಸ್ ಪ್ಯೂರ್ಲಿ RP ಸೀರೀಸ್ ಕ್ಯಾಟಗರಿ. ಸೊ ಫಂಕ್ಷನ್ಸ್, ಸ್ಪೆಕ್ಸ್, ಡೀಟೇಲ್ಸ್, ಪ್ರೈಸ್ ಬಗ್ಗೆ ಇನ್ ಡೆಪ್ತ್ ಆಗಿ ಹೋಗಿ ನೋಡೋಣ. ಸೊ ಫ್ಲೋರ್ ಸ್ಟಡಿಂಗ್ ಅಲ್ಲಿ ನೋಡಿದ್ರೆ ನಿಮಗೆ 4 ಇಂಚಸ್ ಅಲ್ಲಿ ಸೆರಾಮೆಟಲಿ ಕೋನ್ ಫೋರ್ ಯೂಸ್ ಮಾಡಿರ್ತಾರೆ. ಸೊ 2 ವೂಫರ್, 2 ಮಿಡ್ ರೇಂಜ್, ಒಂದು 1 ಇಂಚ್ ಅಲ್ಲಿ ಟೈಟಾನಿಯಂ ಟ್ವಿಟರ್ ಯೂಸ್ ಮಾಡಿರ್ತಾರೆ. ಸೊ ಈ ಒಂದು ಟವರ್ ಸ್ಪೇಸ್ ತುಂಬಾ ಎಕ್ಸಲೆಂಟ್ ಆಗಿರುತ್ತೆ. ಸೊ ಪವರ್ ಏನಂತ ಸ್ಪೆಕ್ಸ್ ಏನಂತ ನೋಡಿದ್ರೆ ನಿಮಗೆ ಸೊ ಜನರಲ್ ಆಗಿ ವೈರ್ಲೆಸ್ ಪ್ಯಾಕೇಜ್ ಅಂತ ಬಂದ್ಮೇಲೆ ಎಲ್ಲ ಪವರ್ ಕ್ಯಾಟಗರಿ ಬಂದ್ಬಿಡುತ್ತೆ. ಸೊ ಪವರ್ ಸ್ಪೀಕರ್ಸ್ಗೆ ಓಮ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಆದ್ರೆ ವ್ಯಾಟೇಜ್ ಏನಂತ ನೋಡಿದ್ರೆ 400 ವ್ಯಾಟ್ಸ್ ಪವರ್ ಹ್ಯಾಂಡ್ಲಿಂಗ್ ಕೆಪಾಸಿಟಿ ಇರುತ್ತೆ ಈ ಒಂದು ಪೇರ್ ಆಫ್ ಫ್ಲೋರ್ ಸ್ಟ್ಯಾಂಡಿಂಗ್ ಸ್ಪೀಕರ್ಸ್ಗೆ. ಮತ್ತೆ ಸೆಂಟರ್ ಸ್ಪೀಕರ್ ಅಂತ ನೋಡಿದ್ರೆ ಅಗೇನ್ ಇಟ್ಸ್ 4 ಇಂಚ್ ಅಲ್ಲಿ 2 ಮಿಡ್ ರೇಂಜ್ ಕೊಟ್ಟಿರ್ತಾರೆ, 4 ಇಂಚ್ ಅಲ್ಲಿ 2 ವೂಫರ್ ಕೊಟ್ಟಿರ್ತಾರೆ, 1 ಇಂಚ್ ಅಲ್ಲಿ ಒಂದು ಟೈಟಾನಿಯಂ ಟ್ವಿಟರ್ ಕೊಟ್ಟಿರ್ತಾರೆ. ಸೊ ನಿಮಗೆ ಆಡಿಯೋ ಕ್ವಾಲಿಟಿ ಸರಿ, ಆ ವೋಕಲ್ಸ್ ಪ್ರೆಸೆಂಟೇಷನ್ ಸರಿ, ನಿಮಗೆ ಡೀಟೇಲಿಂಗ್ ಅಷ್ಟು ಎಕ್ಸಲೆಂಟ್ ಆಗಿರುತ್ತೆ. ಸೊ ಕ್ಲಿಪ್ಸ್ ಅಲ್ಲಿ RP ಸೀರೀಸ್ ಯೂಸ್ ಮಾಡಿ ತುಂಬಾನೇ ಚೆನ್ನಾಗಿ ಗೊತ್ತಿರುತ್ತೆ. ಸೊ ರೆಫರೆನ್ಸ್ ಪ್ರೀಮಿಯರ್ ಸೀರೀಸ್ ನಿಮಗೆ ಮೂವಿ ವಾಚಿಂಗ್ ಸರಿ, ಅದೇ ಅಟ್ ದ ಸೇಮ್ ಟೈಮ್ ನಿಮಗೆ ಮ್ಯೂಸಿಕ್ ಲಿಸನಿಂಗ್ ಸರಿ ತುಂಬಾ ಎಕ್ಸಲೆಂಟ್ ಆಗಿರುತ್ತೆ. ಸರೌಂಡ್ ಸ್ಪೀಕರ್ಸ್ ಏನಂತ ನೋಡಿದ್ರೆ 4 ಇಂಚ್ ಅಲ್ಲಿ ಸೆರಾಮೆಟಲಿ ಕೋನ್ ಫೋರ್ ಕೊಟ್ಟಿರ್ತಾರೆ, ಮತ್ತೆ 1 ಇಂಚ್ ಅಲ್ಲಿ ನಿಮಗೆ ಟೈಟಾನಿಯಂ ಟ್ವಿಟರ್ ಕೊಟ್ಟಿರ್ತಾರೆ. ಸೊ ಹಾರ್ಟ್ ಆಫ್ ದ ಹೋಮ್ ಥಿಯೇಟರ್ ಏನಂತ ನೋಡಿದ್ರೆ ಸಬ್ವೂಫರ್ ಅಂತ ಹೇಳ್ಬೋದು. ಸೊ ಸಬ್ವೂಫರ್ ಸ್ಪೆಕ್ಸ್ ಏನಂತ ನೋಡಿದ್ರೆ ನಿಮಗೆ ಪ್ಯೂರ್ಲಿ ಸೆರಾಮೆಟಲಿ ಕೋನ್ ಫೋರ್ ಯೂಸ್ ಮಾಡಿರ್ತಾರೆ. ಸೊ ಲಾಂಗ್ ಥ್ರೋ ಕ್ವಶನ್ ಯೂಸ್ ಮಾಡಿರೋದ್ರಿಂದ ನಿಮಗೆ ಫ್ರೀಕ್ವೆನ್ಸಿ ಹ್ಯಾಂಡ್ಲಿಂಗ್ ಅಷ್ಟು ಚೆನ್ನಾಗಿರುತ್ತೆ. ಮತ್ತೆ ಫ್ರಂಟ್ ಪೋರ್ಟ್ ಇರೋದ್ರಿಂದ ನಿಮಗೆ ಪ್ಲೇಸ್ಮೆಂಟ್ ಇಶ್ಯೂ ಇರಲ್ಲ. ಅಟ್ ದ ಸೇಮ್ ಟೈಮ್ ಆಡಿಯೋ ಡೆಲಿವರಿ ಮತ್ತೆ ಒಂದು ಲೋ ಫ್ರೀಕ್ವೆನ್ಸಿ ಡೆಲಿವರಿ ಅಷ್ಟು ಚೆನ್ನಾಗಿರುತ್ತೆ. ಸೊ ಲೋ ಫ್ರೀಕ್ವೆನ್ಸಿ ಅಂತ ನೋಡಿದ್ರೆ ಅಪ್ ಟು 25 ಹರ್ಟ್ಸ್ ಗಂಟ ನಿಮಗೆ ಲೋ ಡ್ರಾಪ್ ಆಗುತ್ತೆ. ಸೊ ನಿಮಗೆ ಬೇಸ್ ಹ್ಯಾಂಡ್ಲಿಂಗ್ ಎಷ್ಟು ಲೋ ಡ್ರಾಪ್ ಆಗುತ್ತೋ ಅಷ್ಟು ನಿಮಗೆ ಆಡಿಯೋ ಲೋ ಫ್ರೀಕ್ವೆನ್ಸಿಗಳು ತುಂಬಾನೇ ಚೆನ್ನಾಗಿರುತ್ತೆ. ಸೊ ವ್ಯಾಟೇಜ್ ಅಂತ ನೋಡಿದ್ರೆ 400 ವ್ಯಾಟ್ಸ್ ಸ್ಪೀಕ್ ಹೋಗುತ್ತೆ. ಸೊ ಸೆಂಟರ್ ಸ್ಪೀಕರ್ ನೋಡಿದ್ರೆ ನಿಮಗೆ 250 ವ್ಯಾಟ್ಸ್ ಸ್ಪೀಕ್ ಹೋಗುತ್ತೆ. ಮತ್ತೆ ಬುಕ್ ಶೆಲ್ಫ್ ನೋಡಿದ್ರೆ ನಿಮಗೆ 200 ವ್ಯಾಟ್ಸ್ ಟು 250 ವ್ಯಾಟ್ಸ್ ಸ್ಪೀಕ್ ಹೋಗುತ್ತೆ. ಸೊ ಈ ಒಂದು ಫುಲ್ ಪವರ್ ಪ್ಯಾಕ್ ಕಂಪ್ಲೀಟ್ ಪ್ಯಾಕೇಜ್ ನೋಡಿದ್ರೆ ನಿಮಗೆ 5.1 ಪ್ಯಾಕೇಜ್ ಅವೈಲೇಬಲ್ ಇದೆ. ಸೊ 7.1 ಅಪ್ಗ್ರೇಡ್ ಮಾಡಬಹುದು, ಅಟ್ ದ ಸೇಮ್ 5.1 ಪ್ಯಾಕೇಜ್ ಅಪ್ಗ್ರೇಡ್ ಮಾಡಬಹುದು. ಸೊ ಈ ತರ ಒಂದು ಪ್ರೀಮಿಯಂ ಪ್ರಾಡಕ್ಟ್ 5.1 ಕಾನ್ಫಿಗರೇಷನ್ ಅಲ್ಲಿ ನಿಮಗೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ನೋಡಿದ್ರೆ ನಿಮಗೆ ಆಲ್ಮೋಸ್ಟ್ 6.5 to 7 lakhs ಬರುತ್ತೆ. ಸೊ ಈ ಪ್ರಾಡಕ್ಟ್ ಮಾರ್ಕೆಟ್ ಲಾಂಚ್ ಆಗ್ತಾ 6 lakhs ಪ್ರೈಸಿಂಗ್ ಇತ್ತು ಸೆಲ್ಲಿಂಗ್ ಪ್ರೈಸ್. ಸೊ ನಾವು ಆಫರ್ ಮಾಡೋ ಪ್ರೈಸ್ ಇರುತ್ತೆ ನೋಡಿದ್ರೆ ಬರೀ 2.6 lakhs ಆಫರ್ ಮಾಡ್ತಾ ಇದೀವಿ. ಸೊ ಈ ಒಂದು ಪ್ಯಾಕೇಜ್ ನ ಡೆಮೋ ನೋಡಿ ತಗೊಳ್ಳೋ ಇಂಟ್ರೆಸ್ಟ್ ಇರೋರು ಇಲ್ಲ ಪ್ರಾಡಕ್ಟ್ ಬಗ್ಗೆ ಹೆಚ್ಚು ಮಾಹಿತಿ ಬೇಕಾಗಿರೋರು ಸ್ಕ್ರೀನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸ್ಆಪ್ ಮಾಡಿ. ಸೊ ಫ್ರೆಂಡ್ಸ್, ಒಂದು ಪ್ರೀಮಿಯಂ ಪ್ರಾಡಕ್ಟ್ ಅಲ್ಲಿ ಒಂದು 3.0 ಕಾನ್ಫಿಗರೇಷನ್ ಬಗ್ಗೆ ನೋಡ್ತಾ ಇದ್ದೀರಾ. ಸೊ ಪ್ರೀಮಿಯಂ ಪ್ರಾಡಕ್ಟ್ ಯಾವ್ದಂತ ನೋಡಿದ್ರೆ ಮಾನಿಟರ್ ಆಡಿಯೋ ಸಿಲ್ವರ್ ಸೀರೀಸ್ ಅಲ್ಲಿ 2 ಫ್ಲೋರ್ ಸ್ಟ್ಯಾಂಡಿಂಗ್ ಸ್ಪೀಕರ್ಸ್ ಮತ್ತೆ ಒಂದು ಸೆಂಟರ್ ಸ್ಪೀಕರ್ ಬಗ್ಗೆ ನೋಡ್ತಾ ಇದ್ದೀರಾ. ಸೊ ಮಾಡೆಲ್ ಯಾವ್ದಾದ್ರು ಅಂತ ನೋಡಿದ್ರೆ ಫ್ಲೋರ್ ಸ್ಟ್ಯಾಂಡ್ ನೋಡಿದ್ರೆ RS6 ಅಲ್ಲಿ ಫ್ಲೋರ್ ಸ್ಟ್ಯಾಂಡಿಂಗ್ ಮತ್ತೆ RX6 ಅಲ್ಲಿ ಒಂದು ಸೆಂಟರ್ ಸ್ಪೀಕರ್ ಬಗ್ಗೆ ನೋಡ್ತಾ ಇದ್ದೀರಾ. ಸೊ ಈ ಒಂದು ಕಂಡೀಷನ್, ಸ್ಪೆಕ್ಸ್, ಪ್ರೈಸ್, ಡೀಟೇಲ್ಸ್, ವ್ಯಾಟೇಜ್ ಬಗ್ಗೆ ಇನ್ ಡೀಟೇಲ್ ಆಗಿ ನೋಡ್ಬಿಡೋಣ. ಸೊ ಕಂಡೀಷನ್ ಅಂತ ನೋಡಿದ್ರೆ ನಿಮಗೆ ಎಕ್ಸಲೆಂಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇಟ್ಸ್ ಇನ್ ಮಿನ್ ಕಂಡೀಷನ್. ಸೊ ಟಿಲ್ ಡೇಟ್ 0 ಸರ್ವಿಸ್ ಹಿಸ್ಟ್ರಿ. ಸೊ ವೂಫರ್ಸ್ ಮತ್ತೆ ರಿಂಗ್ಸ್ ಯಾವ ಚೇಂಜ್ ಆಗಿಲ್ಲ. ಸೊ ಒರಿಜಿನಲ್ ಕಂಡೀಷನ್ ಅವೈಲೇಬಲ್ ಇದೆ. ಸೊ ಕಂಡೀಷನ್ ಏನಂತ ನೋಡಿದ್ರೆ ನಿಮಗೆ ಇಂಟ್ಯಾಕ್ಟ್ ಆಗಿದೆ, ಒರಿಜಿನಲ್ ಬಿಲ್ ಸಮೇತ ಅವೈಲೇಬಲ್ ಇದೆ. ಸೊ ಪರ್ಫಾರ್ಮೆನ್ಸ್ ಏನಂತ ನೋಡಿದ್ರೆ ನಿಮಗೆ 6 ಇಂಚಸ್ ಅಲ್ಲಿ ಒಂದು ಮಿಡ್ ರೇಂಜ್ ಕೊಟ್ಟಿರ್ತಾರೆ, ಮತ್ತೆ 6 ಇಂಚ್ ಅಲ್ಲಿ ವೂಫರ್ ಕೊಟ್ಟಿರ್ತಾರೆ, ಮತ್ತೆ 1 ಇಂಚ್ ಅಲ್ಲಿ ಒಂದು ಡೌನ್ ಟ್ವಿಟರ್ ಕೊಟ್ಟಿರ್ತಾರೆ. ಸೊ ವೂಫರ್ ನೋಡಿದ್ರೆ ನಿಮಗೆ ಏರ್ ಫ್ರಂಟ್ ಅಲ್ಲಿ ಬಂದಿರುತ್ತೆ, ಮತ್ತೆ ಮಿಡ್ ರೇಂಜ್ಗೆ ಮತ್ತೆ ಟ್ವಿಟರ್ ನೋಡಿದ್ರೆ ಡಿವೈಡ್ ಮಾಡಿ ಏರ್ ಬ್ಯಾಕ್ ಸೈಡ್ ಬಂದಿರುತ್ತೆ. ಸೊ ಪರ್ಫಾರ್ಮೆನ್ಸ್ ನಿಮಗೆ ಅಷ್ಟು ಎಕ್ಸಲೆಂಟ್ ಆಗಿರುತ್ತೆ. ಮತ್ತೆ ವ್ಯಾಟೇಜ್ ಅಂತ ನೋಡಿದ್ರೆ ನಿಮಗೆ 6 ohms ಗೆ 120 ವ್ಯಾಟ್ಸ್ RMS ಅಲ್ಲಿ ಪರ್ಫಾರ್ಮ್ ಆಗುತ್ತೆ. ಸೊ 2 ಟವರ್ ಸ್ಪೀಕರ್ಸ್ ಪ್ಲೇಸ್ ಮಾಡಿರುವಾಗ ನಿಮ್ಗೆ ಆಡಿಯೋ ಕ್ವಾಲಿಟಿ ಅಷ್ಟು ಎಕ್ಸಲೆಂಟ್ ಆಗಿರುತ್ತೆ. ಮತ್ತೆ ನಿಮಗೆ ಹೈ ಫ್ರೀಕ್ವೆನ್ಸಿ ನೋಡಿದ್ರೆ ತುಂಬಾ ಕ್ರಿಸ್ಪ್ ಆಗಿರುತ್ತೆ. ಸೊ ಕ್ರಿಸ್ಪ್ ಆಗಿರೋದ್ರಿಂದ ನಿಮಗೆ ಲೋ ವಾಲ್ಯೂಮ್ ಅಲ್ಲಿ ಡೀಟೇಲಿಂಗ್ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಏನೇ ಮೂವಿ ನೋಡೋಕೆ ನಿಮ್ಗೆ ಎಷ್ಟೇ ಟವರ್ಸ್ ಇದ್ರು ಒಂದು ಸೆಂಟರ್ ಸ್ಪೀಕರ್ ಇದ್ರೆ ಮಾತ್ರ ನಿಮಗೆ ಮೂವಿ ವಾಚಿಂಗ್ ಎಕ್ಸ್ಪೀರಿಯನ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಇದ್ರ ಜೊತೆ ಕಂಪೇರ್ ಮಾಡಿರೋ ಸೆಂಟರ್ ಸ್ಪೀಕರ್ ಯಾವ್ದಂತ ನೋಡಿದ್ರೆ RX6 ಅಲ್ಲಿ ಒಂದು ಸೆಂಟರ್ ಸ್ಪೀಕರ್ ಪ್ಲೇಸ್ ಮಾಡಿದೀವಿ. ಸೊ ಸ್ಪೆಕ್ಸ್ ಅಂತ ನೋಡಿದ್ರೆ 6 ohms ಗೆ 125 ವ್ಯಾಟ್ಸ್ RMS ಪರ್ಫಾರ್ಮ್ ಮಾಡುತ್ತೆ. ಸೊ ನಿಮಗೆ ನೋಡಿದ್ರೆ 6 ಇಂಚಸ್ ಅಲ್ಲಿ ಡುವಲ್ ಮಿಡ್ ರೇಂಜ್ ಮಿಡ್ ಬಾಸ್ ಡ್ರೈವರ್ ಕೊಟ್ಟಿರ್ತಾರೆ, ಮತ್ತೆ 1 ಇಂಚ್ ಅಲ್ಲಿ ಒಂದು ಡೌನ್ ಟ್ವಿಟರ್ ಕೊಟ್ಟಿರ್ತಾರೆ. ಸೊ ಈ ಒಂದು 3.0 ಪ್ಯಾಕೇಜ್ ಮೂವಿ ಲವರ್ಸ್ಗೆ ತುಂಬಾ ಒಂದು ಎಕ್ಸಲೆಂಟ್ ಪ್ರಾಡಕ್ಟ್ ಮತ್ತೆ ಎಕ್ಸಲೆಂಟ್ ಪ್ರೈಸ್ ಆಫರ್ ಮಾಡಬಹುದು. ಸೊ ನಿಮಗೆ ಮಾನಿಟರ್ ಆಡಿಯೋದಲ್ಲಿ ನೋಡಿದ್ರೆ ನಿಮಗೆ ಬೇಸಿಕ್ ಪ್ರೈಸ್ ಅಲ್ಲಿ ಒಂದು ಟವರ್ ತಗೊಳ್ಬೇಕಾದ್ರೆ ಮಿನಿಮಮ್ 1.8 lakhs ಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಟವರ್ ಒಂದು ಸೆಂಟರ್ ತಗೊಳ್ಬೇಕಾದ್ರೆ ನಿಮಗೆ ಆಲ್ಮೋಸ್ಟ್ 2.5 to 2.7 lakhs ಗಂಟೆ ಚಾರ್ಜ್ ಆಗುತ್ತೆ. ಸೊ ನಾವು ಈ ಪ್ರಾಡಕ್ಟ್ ನ ಆಫರಿಂಗ್ ಮಾಡೋ ಪ್ರೈಸ್ ಏನಂತ ನೋಡಿದ್ರೆ ಈ 3.0 ಕಾಂಬೋ ಪ್ರೈಸ್ ಏನಂತ ನೋಡಿದ್ರೆ ಬರೀ 99,000 rupees ಆಫರ್ ಮಾಡ್ತಾ ಇದೀವಿ. ಸೊ ಈ ಒಂದು ಪ್ರಾಡಕ್ಟ್ ನ ತಗೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಆಸ್ ಯೂಶುವಲ್ ನಮ್ಮ ಸ್ಕ್ರೀನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ವಾಟ್ಸ್ಆಪ್ ಮಾಡಿ. ಸೊ ಫ್ರೆಂಡ್ಸ್, ಇವಾಗ ಪ್ರೀಮಿಯಂ ಆಗಿ ಇರುವ ಒಂದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರುವ 2 ಬುಕ್ ಸ್ಪೀಕರ್ಸ್ ಬಗ್ಗೆ ನೋಡ್ತಾ ಇದ್ದೀರಾ. ಸೊ ಬ್ರಾಂಡ್ಸ್ ಯಾವ್ದು ನೋಡಿದ್ರೆ ಒಂದ್ ಕಡೆ ನೋಡಿದ್ರೆ ಕೆಫ್, ಇನ್ನೊಂದ್ ಕಡೆ ನೋಡಿದ್ರೆ ರಾಕ್ಸನ್. ಸೊ ಅಪಾರ್ಟ್ ಫ್ರಮ್ ಇಟ್ಸ್ ಆಡಿಯೋಫಿಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು, ಇಲ್ಲ ಪ್ರೀಮಿಯಂ ಪ್ರಾಡಕ್ಟ್ ಅಂತ ಹೇಳ್ಬೋದು, ಇಲ್ಲ ಎಕ್ಸ್ಪೆನ್ಸಿವ್ ಕ್ಯಾಟಗರಿಯಲ್ಲಿ ಒಂದು ಒಳ್ಳೆ ಬುಕ್ ಶೆಲ್ಫ್ ಅಂತ ಹೇಳ್ಬೋದು. ಸೊ ಎರಡು ನೋಡಿದ್ರೆ ನಿಮಗೆ ಒಂದಕ್ಕೊಂದು ಕಂಪೇರ್ ಮಾಡೋಕ್ಕಾಗಲ್ಲ. ಸೊ ಪರ್ಫಾರ್ಮೆನ್ಸ್ ಸರಿ, ನಿಮಗೆ ಡೀಟೇಲಿಂಗ್ ಸರಿ, ಅಷ್ಟೊಂದು ಕ್ಲಾರಿಟಿ ಆಗಿರುತ್ತೆ. ಸೊ ಎರಡಿಗಿರೋ ಕಾಮನ್ ಡಿಫರೆನ್ಸಸ್ ಮತ್ತೆ ಪ್ರೈಸ್, ಸ್ಪೆಕ್ಸ್, ವೇರಿಯೇಷನ್ ಬಗ್ಗೆ ಡೀಟೇಲ್ ಆಗಿ ನೋಡ್ಬಿಡೋಣ. ಸೊ ಇನಿಷಿಯಲಿ ವಿಲ್ ಸ್ಟಾರ್ಟ್ ಫ್ರಮ್ ಕೆಫ್. ಸೊ ಕೆಫ್ ಅಲ್ಲಿ ನೋಡಿದ್ರೆ ನಿಮಗೆ ಇದೊಂದು ಪ್ರೀಮಿಯಂ ಪ್ರಾಡಕ್ಟ್ ಅಂತ ಹೇಳಕ್ ಮುಂಚೆ ಇದೊಂದು ಲಿಮಿಟೆಡ್ ಎಡಿಷನ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಮಾಡೆಲ್ ನಂಬರ್ ಯಾವ್ದಂತ ನೋಡಿದ್ರೆ ಕೆಫ್ ಅಲ್ಲಿ LS50 ವೈರ್ಲೆಸ್ ಪ್ಯಾಕೇಜ್ ಬಗ್ಗೆ ನೋಡ್ತಾ ಇದ್ದೀರಾ. ಸೊ ಇದು ಏನಕ್ಕೆ ಲಿಮಿಟೆಡ್ ಎಡಿಷನ್ ಅಂದ್ರೆ
ಸೊ ಈ ಫ್ರಂಟ್ ಅಲ್ಲಿ ಇರೋ ಪ್ಯಾಟರ್ನ್ ಲಿಮಿಟೆಡ್ ಸ್ಪೀಕರ್ಸ್ ಮಾತ್ರ ಬಿಟ್ಟಿದ್ದಾರೆ. ಸೊ ಲಿಮಿಟೆಡ್ ಎಡಿಷನ್ ಮಾಡೆಲ್ ಯಾವ್ದು ನೋಡಿದ್ರೆ ಕೆಫ್ ನಾಕ್ಟಾನ್ ಅಂತ ಈ ಮಾಡೆಲ್ ಇರುತ್ತೆ. ಸೊ ಈ ಒಂದು ಪ್ರಾಡಕ್ಟ್ ಡೀಟೇಲ್ಸ್ ಆಗಿ ನೋಡ್ಬೇಡ. ಸೊ ಈ ಒಂದು ಸ್ಪೀಕರ್ಸ್ ವ್ಯಾಟೇಜ್ ಅಂತ ನೋಡಕ್ ಹೋದ್ರೆ ನಿಮಗೆ 230 ವಾಟ್ಸ್ ಅಲ್ಲಿ ಪವರ್ ಮಾಡಿರ್ತಾರೆ. ಸೊ 230 ವಾಟ್ಸ್ ಹೆಂಗ್ ಸ್ಪ್ಲಿಟ್ ಮಾಡಿರ್ತಾರೆ ಅಂತ ನೋಡಿದ್ರೆ ಊಫರ್ಗೆ 200 ವಾಟ್ಸ್ ಪವರ್ ಮಾಡಿರ್ತಾರೆ, ಮತ್ತೆ ಟ್ವಿಟರ್ಗೆ 30 ವಾಟ್ಸ್ ಪವರ್ ಮಾಡಿರ್ತಾರೆ. ಸೊ ಇದು ಪವರ್ ಬುಕ್ಸ್ ಸ್ಪೀಕರ್ಸ್ ಇರೋದ್ರಿಂದ ನಿಮ್ಗೆ ಇಂಡಿವಿಜುವಲ್ ಪವರ್ ಮಾಡಿರೋದ್ರಿಂದ ನಿಮಗೆ ಡೀಟೇಲಿಂಗು ಮತ್ತೆ ಕ್ಲಾರಿಟಿ ಅಷ್ಟು ಕ್ಲಿಯರ್ ಡೀಟೇಲ್ಡ್ ಆಗಿರುತ್ತೆ. ಸೊ ಡ್ರೈವರ್ ಸೈಜ್ ಅಂತ ನೋಡಿದ್ರೆ 5.5 ಇಂಚಸ್ ಅಲ್ಲಿ ನಿಮಗೆ ಮಿಡ್ ರೇಂಜ್ ಯೂಸ್ ಮಾಡಿರ್ತಾರೆ, ಮತ್ತೆ 1 ಇಂಚ್ ಟ್ವಿಟರ್ ಯೂಸ್ ಮಾಡಿರ್ತಾರೆ. ಸೊ ಕೆಫ್ಟ್ ಸಿಗ್ನೇಚರ್ ಅಂತ ನೋಡಿದ್ರೆ ಯೂನಿಕ್ ಡಿಸೈನ್ ಡ್ರೈವರ್ಸ್. ಸೊ ಆಲ್ ನಿಮಗೆ ಆಡಿಯೋ ಇಮೇಜಿಂಗ್ ಸರಿ ಮತ್ತೆ ಸ್ವೀಟ್ ಸ್ಪಾಟ್ ಅಂತ ಹೇಳ್ತಾರಲ್ಲ, ಸೊ ನಿಮ್ಗೆ ಸ್ವೀಟ್ ಸ್ಪಾಟ್ಗೆ ಈ ಒಂದು ಬುಕ್ ಸ್ಪೀಕರ್ಸ್ ನಿಮಗೆ ಆಲ್ ರೂಮ್ಗೆ ಯಾವ ಸ್ಪಾಟ್ಸ್ ಹೋದ್ರೂ ನಿಮಗೆ ಸ್ವೀಟ್ ಸ್ಪಾಟ್ಸ್ ಇರೋ ಡಿಸೈನ್ ಅಲ್ಲಿ ಮಾಡಿರ್ತಾರೆ. ಸೊ ಪರ್ಫಾರ್ಮೆನ್ಸು ಸರಿ, ನಿಮಗೆ ಲೋ ಫ್ರೀಕ್ವೆನ್ಸಿ ಹ್ಯಾಂಡಲ್ ಮಾಡೋ ವಿಧಾನನೂ ಸರಿ ಅಷ್ಟು ಎಕ್ಸಲೆಂಟ್ ಆಗಿ ಅಷ್ಟು ಸೂಪರ್ ಪವರ್ಫುಲ್ ಆಗಿರುತ್ತೆ. ಸೊ ಇದರಲ್ಲಿ ಇರೋ ಫೀಚರ್ಸ್ ಏನಂತ ನೋಡಿದ್ರೆ ನಿಮಗೆ ವೈಫೈ ಇದೆ, ಬ್ಲೂಟೂತ್ ಇದೆ, ಮತ್ತೆ ಆಪ್ಟಿಕಲ್ ಇನ್ಪುಟ್ ಇದೆ, USB ಇದೆ, ಮತ್ತೆ ಅನಲಾಗ್ ಇನ್ಪುಟ್ಸ್ ಇದೆ. ಸೊ ನಮ್ಮ ಟಿವಿಗೆ ಒಂದು ಮಿನಿಮಲ್ ಸೆಟಪ್ ಇವಾಗ ನಮಗೆ ಸೊ ಪವರ್ಫುಲ್ ಆಗಿರೋ ಬುಕ್ಸ್ ಸ್ಪೀಕರ್ಸ್ ಹೋಗ್ಬೇಕಾಗಿದೆ, ಆದ್ರೆ ಆಂಪ್ಲಿಫೈರ್ ಎಲ್ಲ ಬೇಕಾಗಿಲ್ಲ. ನಮಗೆ ಒಂದು ಬುಕ್ಸ್ ಸ್ಪೀಕರ್ಸ್ ಮಾತ್ರ ಪವರ್ಫುಲ್ ಆಗಿದ್ರೆ ಸಾಕು ಅನ್ನೋರಿಗೆ ಈ ಒಂದು ಪ್ರಾಡಕ್ಟ್ ತುಂಬಾ ಎಕ್ಸಲೆಂಟ್ ಆಗಿರುತ್ತೆ. ಸೊ ಈ ಒಂದು ಸ್ಪೀಕರ್ಸ್ ನೋಡಿದ್ರೆ ನಿಮಗೆ ಗ್ಲೋ ಇನ್ ಡಾರ್ಕ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರ್ತಾರೆ. ಸೊ ಗ್ಲೋ ಇನ್ ಡಾರ್ಕ್ ಏನಂತ ನೋಡಿದ್ರೆ ಸೊ ಆಫ್ಟರ್ ಆಲ್ ಲೈಟ್ಸ್ ಆಫ್ ನಿಮ್ಗೆ ಫ್ರಂಟ್ ಅಲ್ಲಿ ಗ್ಲೋಯಿಂಗ್ ಇರುತ್ತೆ. ಸೊ ನೀವು ನೈಟ್ ಟೈಮ್ ಲೆಸನ್ ಮಾಡುವಾಗ ಅಷ್ಟು ಮಿಸ್ಮರೈಸಿಂಗ್ ಆಗಿರುತ್ತೆ ಈ ಒಂದು ಪ್ರಾಡಕ್ಟ್ ನೋಡಕ್ಕೆ. ಮತ್ತೆ ಇದರಲ್ಲಿ ಟಾಪ್ ಅಲ್ಲಿ ನೋಡಿದ್ರೆ ಡಿಸ್ಪ್ಲೇ ಬಂದಿರುತ್ತೆ. ಡಿಸ್ಪ್ಲೇ ಅಲ್ಲಿ ನಿಮಗೆ ವಾಲ್ಯೂಮ್ ಕಂಟ್ರೋಲ್ಸ್ ಎಲ್ಲ ಇದ್ರಲ್ಲಿ ತೋರಿಸಿರ್ತಾರೆ. ಸೊ ಬ್ಯಾಕ್ ಸೈಡ್ ವ್ಯೂ ನೋಡ್ಬಿಡೋಣ. ಬ್ಯಾಕ್ ಸೈಡ್ ವ್ಯೂ ಅಲ್ಲಿ ನೋಡಿದ್ರೆ ನಿಮಗೆ ಇಲ್ಲಿ ನೋಡಿದ್ರೆ ನಿಮ್ಗೆ ಅನಲಾಗ್ ಇನ್ಪುಟ್ಸ್ ಗೆ ಸೋರ್ಸ್ ಕೊಟ್ಟಿರ್ತಾರೆ. ಅಕಸ್ಮಾತ್ ಸಿಡಿ ಪ್ಲೇಯರ್ ಯೂಸ್ ಮಾಡ್ತಾ ಇದ್ರೆ, ಸೊ ಸಿಡಿ ಪ್ಲೇಯರ್ ಮ್ಯೂಸಿಕ್ ಲಿಸನ್ ಮಾಡಬೇಕಾದ್ರೆ ನೀವು ಸಿಡಿ ಪ್ಲೇಯರ್ ಕನೆಕ್ಟ್ ಮಾಡಿ ಲಿಸನ್ ಮಾಡಬಹುದು. ಮತ್ತೆ ಇಲ್ಲಿ ನೋಡಿದ್ರೆ ಆಪ್ಟಿಕಲ್ ಕೊಟ್ಟಿರ್ತಾರೆ. ಸೊ ಆಪ್ಟಿಕಲ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಇವಾಗ ನಿಮ್ ಟಿವಿಯಿಂದ ಆಡಿಯೋ ಔಟ್ ಮಾಡಬೇಕಾದ್ರೆ ಟಿವಿಯಿಂದ ಆಪ್ಟಿಕಲ್ ಔಟ್ ತಗೊಂಡು ಇದಕ್ಕೆ ಆಪ್ಟಿಕಲ್ ಲಿಂಕ್ ಕನೆಕ್ಟ್ ಮಾಡಿದ್ರೆ ಸೊ ಟಿವಿಲಿ ಮ್ಯೂಸಿಕ್ ಡೈರೆಕ್ಟ್ ಸ್ಟ್ರೀಮ್ ಆಗುತ್ತೆ. ಸೊ ನಿಮ್ಗೆ ಟಿವಿಗೆ ಒಂದು ಪವರ್ ಬೂಸ್ಟ್ ಗೆ ಒಂದು ಒಳ್ಳೆ ಆಂಪ್ಲಿಫೈರ್ ಇಲ್ದರೆ ಒಂದು ಸ್ಪೀಕರ್ಸ್ ಹೋಗ್ಬೇಕಾದ್ರೆ ಇಂಥ ಒಂದು ಸ್ಪೀಕರ್ಸ್ ಎಕ್ಸಲೆಂಟ್ ಆಗಿರುತ್ತೆ. ಸೊ ಪವರ್ ಹ್ಯಾಂಡ್ಲಿಂಗ್ ಕೆಪಾಸಿಟಿನೂ ಸರಿ, ಅಟ್ ದ ಸೇಮ್ ಟೈಮ್ ಡೀಟೇಲಿಂಗ್ ಆಡಿಯೋ ಮ್ಯೂಸಿಕ್ ಸರಿ ಅಷ್ಟೊಂದು ಪ್ರೀಮಿಯಂ ಆಗಿ ಟಾಪ್ ನಾಟ್ಸ್ ಆಗಿರುತ್ತೆ. ಮತ್ತೆ ಇಲ್ಲಿ ಟೈಪ್ ಬಿ USB. ಇವಾಗ ನಾವು ಒಂದು ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದೀರಾ, ಇಲ್ಲ ಮ್ಯಾಕ್ ಬುಕ್ ಯೂಸ್ ಮಾಡ್ತಾ ಇದ್ದೀರಾ, ಇಲ್ಲ PC ಯೂಸ್ ಮಾಡ್ತಾ ಇದ್ದೀರಾ, ಸೊ ಅದರಲ್ಲಿರುವ ಫ್ಲಾಕ್ ಸಾಂಗ್ಸ್ ವೇವ್ ಫಾರ್ಮ್ಯಾಟ್ ಸಾಂಗ್ಸ್ ಸೊ ಥ್ರೂ ಟೈಪ್ ಬಿ USB ಸ್ಟ್ರೀಮ್ ಮಾಡಿ ನೀವು ಆಡಿಯೋ ಲಿಸನ್ ಮಾಡಬಹುದು. ಮತ್ತೆ ಇದ್ರಲ್ಲಿ ನೋಡಿದ್ರೆ ನಿಮಗೆ ಎಥರ್ನೆಟ್ ಕನೆಕ್ಷನ್ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಎಥರ್ನೆಟ್ ಕನೆಕ್ಷನ್ ಅವೈಲೇಬಲ್ ಇದೆ. ಅಟ್ ದ ಸೇಮ್ ಟೈಮ್ ವೈಫೈ ಇಂದ ಕನೆಕ್ಟ್ ಮಾಡಿ ವೈಫೈ ಇಂದ ಸ್ಪಾಟಿಫೈ, ಟೈಡಲ್ ಲಿಸನ್ ಸ್ಟ್ರೀಮ್ ಮಾಡಿ ಲಿಸನ್ ಮಾಡಬಹುದು. ಮತ್ತೆ ಬ್ಲೂಟೂತ್ ಅಂತ ನೋಡಿದ್ರೆ ಬ್ಲೂಟೂತ್ 4.0 ವರ್ಷನ್ ಇದಕ್ಕೆ ಸಪೋರ್ಟ್ ಆಗುತ್ತೆ. ಸೊ ಲಾಸ್ಟ್ ಅಲ್ಲಿ ನೋಡಿದ್ರೆ ನಿಮಗೆ ಇದಕ್ಕೆ ಪವರ್ ಸೋರ್ಸ್ ಕೊಟ್ಟಿರ್ತಾರೆ. ಸೊ ಪರ್ಫಾರ್ಮೆನ್ಸು ಸರಿ, ನಿಮಗೆ ಲುಕ್ಸು ಸರಿ, ಮತ್ತೆ ಔಟ್ಪುಟ್ ಸರಿ ಅಷ್ಟೊಂದು ಸೂಪರ್ ಆಗಿ ಎಕ್ಸಲೆಂಟ್ ಆಗಿರುತ್ತೆ. ಸೊ ಈ ಒಂದು ಪ್ರಾಡಕ್ಟ್ ನ ಕಂಡೀಷನ್ ಅಂತ ನೋಡಿದ್ರೆ ಇದು ಯೂಸ್ ಪ್ರಾಡಕ್ಟ್, ಅದೇ ಒರಿಜಿನಲ್ ಬಾಕ್ಸ್ ಪ್ಯಾಕಿಂಗ್, ಆಕ್ಸೆಸರೀಸ್ ಮತ್ತೆ ರಿಮೋಟ್ ಎವ್ರಿಥಿಂಗ್ ಇಸ್ ಅವೈಲೇಬಲ್. ಸೊ ಈ ಒಂದು ಪ್ರಾಡಕ್ಟ್ ನ ಕಾಸ್ಟ್ ಏನಂತ ನೋಡಿದ್ರೆ ಬರೀ 1,25,000 rupees ಆಫರ್ ಮಾಡ್ತಾ ಇದೀವಿ. ಸೊ ಈ ಒಂದು ಪ್ರಾಡಕ್ಟ್ ನ ತಗೊಳ್ಳಕ್ಕೆ ಇಂಟ್ರೆಸ್ಟ್ ಇರೋರು ನಮ್ಮ ಸ್ಕ್ರೀನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ವಾಟ್ಸ್ಆಪ್ ಮಾಡಿ, ಇಲ್ಲ ಪ್ರಾಡಕ್ಟ್ ನ ಡೆಮೋ ನೋಡಿ ತಗೊಳ್ಬೇಕಾದ್ರೆ ನಮ್ಮ ಸ್ಟೋರ್ ವಾಕಿಂಗ್ ಬಂದು ಡೆಮೋ ನೋಡಿ ತಗೊಳ್ಳಬಹುದು. ಸೊ ಇವಾಗ ರಾಕ್ಸನ್ ಬಗ್ಗೆ ನೋಡೋಣ. ಸೊ ರಾಕ್ಸನ್ ನೋಡಿದ್ರೆ ನಮ್ ಫೇವರೇಟ್ ಅಂತಾನೆ ಹೇಳ್ಬಹುದು. ಸೊ ಕಂಡೀಷನ್ ಅಂತ ನೋಡಿದ್ರೆ ನಿಮಗೆ ಬ್ರಾಂಡ್ ನ್ಯೂ ಕಂಡೀಷನ್ ಅವೈಲೇಬಲ್ ಇದೆ. ಸೊ ಇಟ್ಸ್ ಎ ಡೆಮೋ ಯೂನಿಟ್. ಸೊ ಇದ್ರ ನೋಡಕ್ ಹೋದ್ರೆ ಒರಿಜಿನಲ್ ಬಾಕ್ಸ್ ಪ್ಯಾಕಿಂಗ್, ಗ್ರಿಲ್ಸ್, ಮತ್ತೆ ಫೋಮ್ಸ್, ಕವರ್ಸ್ ಎವ್ರಿಥಿಂಗ್ ಇಸ್ ಅವೈಲೇಬಲ್. ಸೊ ಇದ್ರಲ್ಲಿ ನೋಡಿದ್ರೆ ನಿಮಗೆ ಇಟ್ಸ್ ಆಡಿಯೋಫೈಲ್ ಕ್ವಾಲಿಟಿ ಪ್ರಾಡಕ್ಟ್. ಸೊ ನಿಮಗೆ ಅಕಸ್ಮಾತ್ ನೀವು ಮಿಡ್ ರೇಂಜ್ ಮತ್ತೆ ಹೈ ಫ್ರೀಕ್ವೆನ್ಸಿ ಲವರ್ ಆಗಿದ್ದೀರಾ, ನಿಮಗೆ ಬೇಸ್ ಅಷ್ಟು ಬೇಕಾಗಿಲ್ಲ, ನಮಗೆ ಐಸ್ ಅಂಡ್ ಮಿಡ್ಸ್ ತುಂಬಾ ಚೆನ್ನಾಗಿರ್ಬೇಕಂದ್ರೆ ಈ ಒಂದು ಸ್ಪೀಕರ್ಸ್ ನಿಮಗೆ ತುಂಬಾ ಪರ್ಫಾರ್ಮೆನ್ಸ್ ಸರಿ, ಆ ಡೀಟೇಲಿಂಗ್ ನಿಮ್ಗೆ ಲಿಸನಿಂಗ್ ಎಕ್ಸ್ಪೀರಿಯನ್ಸ್ ಸರಿ ಅಷ್ಟು ಸೂಪರ್ ಆಗಿರುತ್ತೆ. ಸೊ ಫ್ರಂಟ್ ಅಲ್ಲಿ ನೋಡಿದ್ರೆ ನಿಮಗೆ 5.5 inches ಅಲ್ಲಿ ಊಫರ್ ಕೊಟ್ಟಿರ್ತಾರೆ, ಮತ್ತೆ ಇಲ್ಲಿ ರಿಬನ್ ಟ್ವಿಟರ್ ಕೊಟ್ಟಿರ್ತಾರೆ. ಸೊ ಸ್ಪೆಕ್ಸ್ ಏನಂತ ನೋಡಿದ್ರೆ ನಿಮಗೆ 8 ohms ಗೆ 100 watts ಪರ್ಫಾರ್ಮ್ ಮಾಡುತ್ತೆ. ಸೊ ನಿಮಗೆ ಒಂದು ಒಳ್ಳೆ ಪವರ್ಫುಲ್ ಆಂಪ್ಲಿಫೈರ್ ಗೆ ನಿಮ್ಗೆ ಒಂದು ಆಡಿಯೋ ಫೈಲ್ ಕ್ವಾಲಿಟಿಯಲ್ಲಿ ಒಂದು ಪ್ರೀಮಿಯಂ ಬ್ರಾಂಡ್ ಅಲ್ಲಿ ಇರೋ ಬುಕ್ಸ್ ಸ್ಪೀಕರ್ಸ್ ಹೋಗ್ಬೇಕಾದ್ರೆ ಈ ರಾಕ್ಸನ್ ಅಲ್ಲಿ TRS52 ಅಂತ ಈ ಒಂದು ಬುಕ್ಸ್ ಸ್ಪೀಕರ್ 100% ಹೋಗಬಹುದು. ಸೊ ಆಡಿಯೋ ಫೈಲ್ಗೂ ಸರಿ, ಇಲ್ಲ ನಿಮಗೆ ಪ್ರೀಮಿಯಂ ಆಗಿ ಒಂದು ಲಿಸನ್ ಮಾಡಬೇಕು, ಡೀಟೇಲಿಂಗ್ ಮೋಸ್ಟ್ ಪ್ರಾಬಬ್ಲಿ ಪ್ರೀಮಿಯಂ ಅಂತ ನಾವು ಯಾವ್ದು ಬೇಸ್ಡ್ ಹೇಳ್ತೀವಿ ಅಂದ್ರೆ ಆ ಡೀಟೇಲಿಂಗ್ ಲೆವೆಲ್ ಅಲ್ಲಿ ಪ್ರೀಮಿಯಂ ಅಂತ ಹೇಳಕ್ಕಾಗುತ್ತೆ. ಸೊ ಡೀಟೇಲಿಂಗ್ ನೋಡಿದ್ರೆ ಆ ಡೀಟೇಲಿಂಗ್ ಮತ್ತೆ ಆಡಿಯೋ ಇಮೇಜಿಂಗ್ ಅಷ್ಟೊಂದು ಎಕ್ಸಲೆಂಟ್ ಆಗಿರುತ್ತೆ. ಮತ್ತೆ ಕಂಡೀಷನ್ ಅಂತ ನೋಡಿದ್ರೆ ನಿಮಗೆ ಬ್ರಾಂಡ್ ನ್ಯೂ ಕಂಡೀಷನ್ ಇದೆ, ಝೀರೋ ಸ್ಕ್ರಾಚಸ್ ಅಲ್ಲಿ ಅವೈಲೇಬಲ್ ಇದೆ. ಮತ್ತೆ ರಿಫ್ಲೆಕ್ಸ್ ಪೋರ್ಟ್ ನೋಡಿದ್ರೆ ಬೇಸ್ ರಿಫ್ಲೆಕ್ಸ್ ಪೋರ್ಟ್ ಬ್ಯಾಕ್ ಸೈಡ್ ಕೊಟ್ಟಿರ್ತಾರೆ. ಮತ್ತೆ ಇಲ್ಲಿ ನೋಡಿದ್ರೆ ನಿಮಗೆ ಬನಾನಾ ಪಿಂಗಿ ಟರ್ಮಿನಲ್ಸ್ ಕೊಟ್ಟಿರ್ತಾರೆ. ಮತ್ತೆ ರಾಕ್ಸನ್ ಅಲ್ಲಿ ನೋಡಿದ್ರೆ ನಿಮಗೆ ಇಟ್ಸ್ ಪ್ಯೂರ್ಲಿ ಮೇಡ್ ಇನ್ ಲಂಡನ್. ಸೊ ನಿಮಗೆ ಫಿನಿಶರ್ಸ್ ಮತ್ತೆ ಲುಕ್ಸ್ ಅಷ್ಟೊಂದು ಪ್ರೀಮಿಯಂ ಆಗಿರುತ್ತೆ. ಸೊ ಈ ಒಂದು ಪ್ರಾಡಕ್ಟ್ಸ್ ನೋಡಿದ್ರೆ ನಿಮಗೆ ಯೂಸ್ ಮಾರ್ಕೆಟ್ ಅಲ್ಲಿ ಅಷ್ಟು ಈಸಿಯಾಗಿ ಸಿಗೋ ಪ್ರಾಡಕ್ಟ್ ಅಲ್ಲ. ಮತ್ತೆ ನಿಮಗೆ ಇಂಥ ಪ್ರಾಡಕ್ಟ್ ಮತ್ತೆ ಪ್ರೈಸಸ್ ನೋಡಿದ್ರೆ ಯೂಸ್ ಮಾರ್ಕೆಟ್ ಸಿಕ್ಕಿದ್ದು ತುಂಬಾ ಹೆವಿ ಆಗಿರುತ್ತೆ ಪ್ರೈಸ್. ಈ ಒಂದು ಪ್ರಾಡಕ್ಟ್ಗೆ ನಾವು ಆಫರ್ ಮಾಡೋ ಪ್ರೈಸ್ ಏನಂತ ನೋಡಿದ್ರೆ ಬರೀ 75,000 rupees ಆಫರ್ ಮಾಡ್ತಾ ಇದೀವಿ. ಸೊ ಈ ಪ್ರಾಡಕ್ಟ್ ಬಗ್ಗೆ ಹೆಚ್ಚು ಮಾಹಿತಿ ಬೇಕಾಗಿರೋರು, ಇಲ್ಲ ತಗೊಳ್ಳೋಕೆ ಇಂಟ್ರೆಸ್ಟ್ ಇರೋರು ನಮ್ಮ ಸ್ಕ್ರೀನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ವಾಟ್ಸ್ಆಪ್ ಮಾಡಿ. ಸೊ ಫ್ರೆಂಡ್ಸ್, ಇವಾಗ ನೋಡಿದ್ರೆ ಟಿಪ್ಸ್ ಅಲ್ಲಿ 3 ಪ್ರಾಡಕ್ಟ್ಸ್ ನೋಡ್ತಾ ಇದ್ದೀರಾ. ಸೊ ಪ್ರಾಡಕ್ಟ್ಸ್ ಯಾವ್ದಂತ ನೋಡಿದ್ರೆ ಒಂದು ಪವರ್ ಬುಕ್ ಸ್ಪೀಕರ್ಸ್, ಒಂದು ಬ್ಲೂಟೂತ್ ದೊಡ್ಡ ಸೈಜ್ ಬ್ಲೂಟೂತ್ ಸ್ಪೀಕರ್, ಒಂದು ಸ್ಮಾಲ್ ಸೈಜ್ ಬ್ಲೂಟೂತ್ ಸ್ಪೀಕರ್. ಸೊ 3 ಪ್ರಾಡಕ್ಟ್ ನೋಡಿದ್ರೆ 3 ಟಿಪ್ಸ್ ಅಲ್ಲಿ ನೋಡ್ತಾ ಇದ್ದೀರಾ. ಸೊ ಇದರ ಸ್ಪೆಕ್ಸ್, ಫಂಕ್ಷನ್ಸ್, ಡೀಟೇಲ್ಸ್, ಪ್ರೈಸ್ ಡೀಟೇಲ್ ಆಗಿ ನೋಡ್ಬಿಡೋಣ. ಸೊ ಈ ಬ್ಲೂಟೂತ್ ಬುಕ್ ಸ್ಪೀಕರ್ ನೋಡಿದ್ರೆ ನಿಮಗೆ
ಸೊ ಇದರಲ್ಲಿ ಪವರ್ ಬುಕ್ ಸ್ಪೀಕರ್ಸ್. ಸೊ ಲಾಸ್ಟ್ ಟೈಮ್ ಕ್ಲಿಪ್ ನೋಡಿದ್ರಲ್ಲ, ಸೊ ಅದೇ ತರ ಕ್ಲಿಪ್ ಬುಕ್ ಸ್ಪೀಕರ್ ನೋಡ್ತಾ ಇದ್ದೀರಾ. ಆದ್ರೆ ಇದು ಬಡ್ಜೆಟ್ ಅಲ್ಲಿ ಸೊ ಎಲ್ಲರೂ ತಗೊಳ್ಳೋ ಒಂದು ಪ್ರೈಸ್ ಅಲ್ಲಿ ಇರುತ್ತೆ. ಸೊ ನಿಮ್ಗೆ ಪರ್ಫಾರ್ಮೆನ್ಸ್ ಸರಿ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಇದರಲ್ಲಿ ಡ್ರೈವರ್ ಸೈಜ್ ಮತ್ತೆ ಸ್ಪೆಕ್ಸ್ ಬಗ್ಗೆ ನೋಡ್ಬಿಡೋಣ. ಸೊ ಡ್ರೈವರ್ ನೋಡಿದ್ರೆ ನಿಮಗೆ 5.25 ಇಂಚಸ್ ಅಲ್ಲಿ ಒಂದು ಮಿಡ್ ಬೇಸ್ ಡ್ರೈವರ್ ಕೊಟ್ಟಿರ್ತಾರೆ. 1 ಇಂಚ್ ಅಲ್ಲಿ ಒಂದು ಹಾಂಡಾ ವೇಟರ್ ಕೊಟ್ಟಿರ್ತಾರೆ. ಸೊ ಕನೆಕ್ಟಿವಿಟೀಸ್ ನೋಡಿದ್ರೆ ಬ್ಯಾಕ್ ಸೈಡ್ ಅಲ್ಲಿ ಇರುತ್ತೆ. ಸೊ ಬ್ಯಾಕ್ ಸೈಡ್ ಕನೆಕ್ಟಿವಿಟೀಸ್ ಅಂತ ನೋಡಿದ್ರೆ ಇಲ್ಲಿ ಪವರ್ ಇನ್ಪುಟ್ ಸೋರ್ಸ್ ಕೊಟ್ಟಿರ್ತಾರೆ, ಮತ್ತೆ ಪವರ್ ಆನ್ ಆಫ್ ಸ್ವಿಚ್ ಇಲ್ಲಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ನೋಡಿದ್ರೆ ನಿಮಗೆ ಸ್ಪೀಕರ್ ಇನ್ ಅಂಡ್ ಔಟ್ಗೆ ಇಲ್ಲಿ ಬನಾನಾ ಪಿನ್ ಟರ್ಮಿನಲ್ಸ್ ಕೊಟ್ಟಿರ್ತಾರೆ. ಸೊ ಕನೆಕ್ಟಿವಿಟೀಸ್ ಅಂತ ನೋಡೋಕೋದ್ರೆ ಬ್ಲೂಟೂತ್ ಇನ್ಪುಟ್ ಇದೆ, ಮತ್ತೆ ಆಪ್ಟಿಕಲ್ ಇನ್ಪುಟ್ ಇದೆ, ಅನಲಾಗ್ ಇನ್ಪುಟ್ ಇದೆ. ಇವಾಗ ಅನಲಾಗ್ ಇನ್ಪುಟ್ ಅಲ್ಲಿ ನೀವು ಸಿಡಿ ಪ್ಲೇಯರ್ ಕನೆಕ್ಟ್ ಮಾಡಬಹುದು, ಇಲ್ಲ ಒಂದು ಫೋನ್ ಟರ್ನ್ ಟೇಬಲ್ ಇದ್ರೆ ಟರ್ನ್ ಟೇಬಲ್ ಕನೆಕ್ಟ್ ಮಾಡಬಹುದು. ಅದಕ್ಕೆ ಟರ್ನ್ ಟೇಬಲ್ ಸೋರ್ಸ್ ಕೊಟ್ಟಿರ್ತಾರೆ. ಮತ್ತೆ ಇವಾಗ ಟಿವಿ ಇದೆ. ಸೊ ಟಿವಿಯಿಂದ ನಿಮಗೆ ಇದರ ಆಡಿಯೋ ಸ್ಟ್ರೀಮ್ ಮಾಡಬೇಕಾದ್ರೆ ವಯ ಆಪ್ಟಿಕಲ್ ಇಂದ ನೀವು ಇದು ಆಪ್ಟಿಕಲ್ ಔಟ್ ಇಂದ ಆಪ್ಟಿಕಲ್ ಇನ್ ಕನೆಕ್ಟ್ ಮಾಡಿದ್ರೆ ನೀವು ಟಿವಿ ಸೌಂಡ್ ಇದರಲ್ಲಿ ಲಿಸನ್ ಎಂಜಾಯ್ ಮಾಡಬಹುದು. ಮತ್ತೆ ಬ್ಲೂಟೂತ್, ಇವಾಗ ನಿಮ್ಮ ಫೋನ್ ಅಲ್ಲಿ ಬ್ಲೂಟೂತ್ ಇದೆ. ಸೊ ಬ್ಲೂಟೂತ್ ಯೂಸ್ ಮಾಡಬೇಕಾದ್ರೆ ನೀವು ಬ್ಲೂಟೂತ್ ಸ್ಟ್ರೀಮಿಂಗ್ ಮಾಡಬಹುದು. ಇವಾಗ PC, ಮ್ಯಾಕ್ ಬುಕ್, ಲ್ಯಾಪ್ಟಾಪ್ ಇಂದ ನೀವು ಆಡಿಯೋ ಸ್ಟ್ರೀಮ್ ಮಾಡಬೇಕಾದ್ರೆ ಟೈಪ್ ಬಿ USB ಇಂದ ನೀವು ಆಡಿಯೋ ಸ್ಟ್ರೀಮ್ ಮಾಡಬಹುದು. ಸೊ ವ್ಯಾಟೇಜ್ ಅಂತ ನೋಡೋಕೆ ನಿಮಗೆ 96 ವ್ಯಾಟ್ಸ್ ಅಲ್ಲಿ ಪರ್ಫಾರ್ಮ್ ಮಾಡುತ್ತೆ. ಸೊ ಕಂಡೀಷನ್ ಅಂತ ನೋಡಿದ್ರೆ ನಿಮಗೆ 0 ಸ್ಕ್ರಾಚಸ್, ಡ್ಯಾಮೇಜಸ್ ಯಾವುದಿಲ್ಲ, ತುಂಬಾ ಎಕ್ಸಲೆಂಟ್ ಆಗಿ ಮೇಂಟೈನ್ ಆಗಿದೆ. ಸೊ ಇದರ ಒಂದು ಒರಿಜಿನಲ್ ಬಾಕ್ಸ್ ಪ್ಯಾಕಿಂಗ್ ಅವೈಲೇಬಲ್ ಇದೆ. ಈ ಪ್ರಾಡಕ್ಟ್ ರಿಮೋಟ್ ಅವೈಲೇಬಲ್ ಇಲ್ಲ. ಮತ್ತೆ ಸೋರ್ಸ್ ಹೆಂಗ್ ಚೇಂಜ್ ಮಾಡೋಕ್ಕಾಗುತ್ತೆ ಅಂತ ಕೇಳಿದ್ರೆ ಬ್ಯಾಕ್ ಸೈಡ್ ನೋಡಿದ್ರೆ ನಿಮಗೆ ಇಲ್ಲಿ ವಾಲ್ಯೂಮ್ ಅಪ್ ಅಂಡ್ ಡೌನ್ ಒಂದು ನಾಬ್ ಕೊಟ್ಟಿರ್ತಾರೆ. ಸೊ ಅದನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಸೋರ್ಸ್ ಚೇಂಜ್ ಆಗುತ್ತೆ. ಸೊ ಆಕ್ಸ್ ಇನ್ಪುಟ್, ಬ್ಲೂಟೂತ್ ಇನ್ಪುಟ್, ಆಪ್ಟಿಕಲ್ ಇನ್ಪುಟ್, ಇಲ್ಲ USB ಎಲ್ಲ ಫಂಕ್ಷನ್ಸ್ಗೂ ಈ ಒಂದು ಟಾಗಲ್ ಸ್ವಿಚ್ ನೀವು ಪ್ರೆಸ್ ಮಾಡಿದ್ರೆ ಸೊ ನಿಮಗೆ ಸೋರ್ಸ್ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಈ ಪ್ರಾಡಕ್ಟ್ ಪ್ರೈಸ್ ಏನಂತ ನೋಡಿದ್ರೆ ಬರೀ 29,000 rupees ಆಫರ್ ಮಾಡ್ತಾ ಇದೀವಿ. ಸೊ 29,000 rupeesಗೆ ಒಂದು ಪ್ರಾಡಕ್ಟ್ ತುಂಬಾ ಎಕ್ಸಲೆಂಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಏನಕ್ಕಂದ್ರೆ ಇವಾಗ ಜಸ್ಟ್ ಒಂದು ಬುಕ್ ಸ್ಪೀಕರ್ ತಗೊಳ್ಬೇಕಾದ್ರೆ ಆಲ್ಮೋಸ್ಟ್ 35,000 40,000 rupees ಬರುತ್ತೆ. ಬಟ್ ಪವರ್ ಬುಕ್ ಸ್ಪೀಕರ್ಸ್ ಅಂತ ನೋಡಿದ್ರೆ ಮಿನಿಮಮ್ 50,000 ಇಂದಾನೆ ಸ್ಟಾರ್ಟ್ ಆಗುತ್ತೆ. ಸೊ 30,000 ರೇಂಜ್ ಅಲ್ಲಿ ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ಇನ್ ದ ಮಾರ್ಕೆಟ್ ಅಂತ ಹೇಳ್ಬೋದು. ಸೊ ಈ ಒಂದು ಪ್ರಾಡಕ್ಟ್ ಬಗ್ಗೆ ಹೆಚ್ಚು ಮಾಹಿತಿ ಬೇಕಾಗಿರೋರು ಆಸ್ ಯೂಶುವಲ್ ನಮ್ಮ ಸ್ಕ್ರೀನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸ್ಆಪ್ ಮಾಡಿ. ಮತ್ತೆ ಬ್ಲೂಟೂತ್ ಸ್ಪೀಕರ್ಸ್ ಅಂತ ನೋಡಕ್ ಹೋದ್ರೆ ಕ್ಲಿಪ್ಸ್ ಅಲ್ಲಿ 2 ಬ್ಲೂಟೂತ್ ಸ್ಪೀಕರ್ಸ್ ಇದೆ. ಸೊ ಮಾಡೆಲ್ಸ್ ಯಾವ್ದು ಅಂತ ನೋಡಿದ್ರೆ KMC3 ಮತ್ತೆ KMC1. ಸೊ KMC3 ಅಂತ ನೋಡಕ್ ಹೋದ್ರೆ ನಿಮಗೆ ಇದರಲ್ಲಿ 2 ಮಿಡ್ ರೇಂಜ್ ಕೊಟ್ಟಿರ್ತಾರೆ, ಒಂದು ಟ್ವಿಟರ್ ಕೊಟ್ಟಿರ್ತಾರೆ. ಸೊ ಪರ್ಫಾರ್ಮೆನ್ಸ್ ನೋಡಕ್ ಹೋದ್ರೆ ನಿಮಗೆ ಪವರ್ಫುಲ್ ಆಗಿರುತ್ತೆ. ಇವಾಗ ಔಟ್ಡೋರ್ ಹೋದಾಗ ನಿಮಗೆ ಒಂದು ಒಳ್ಳೆ ಪವರ್ಫುಲ್ ಆಗಿ ಮ್ಯೂಸಿಕ್ ಬ್ಲೂಟೂತ್ ಸ್ಪೀಕರ್ ಅಂತ ಹೇಳಕ್ ಹೋದ್ರೆ ಇದು ನಿಮಗೆ ತುಂಬಾ ಎಕ್ಸಲೆಂಟ್ ಆಗಿರುತ್ತೆ. ಇದರಲ್ಲಿ ಬ್ಯಾಟರಿ ಸೋರ್ಸ್ ಇದೆ, ಪ್ಲಸ್ ನಿಮಗೆ AC ಕಂಟ್ರೋಲ್ ರನ್ ಮಾಡಬಹುದು. ಸೊ ಫಂಕ್ಷನ್ಸ್ ಅಂತ ನೋಡಕೋದ್ರೆ ನಿಮ್ಗೆ ಆಕ್ಸಲ್ ಯೂಸ್ ಮಾಡಬಹುದು, ಅಟ್ ದ ಸೇಮ್ ಟೈಮ್ ಬ್ಲೂಟೂತ್ ಆಗಿ ಯೂಸ್ ಮಾಡಬಹುದು. ಸೊ ಟಾಪ್ ಸೈಡ್ ನೋಡಿದ್ರೆ ನಿಮಗೆ ಟಚ್ ಕಂಟ್ರೋಲ್ಸ್ ಕೊಟ್ಟಿರ್ತಾರೆ. ಸೊ ಪವರ್ ಆನ್ ಅಂಡ್ ಆಫ್, ಮತ್ತೆ ಸೋರ್ಸ್ ಸೆಲೆಕ್ಷನ್, ಬ್ಲೂಟೂತ್ ಮತ್ತೆ ಆಕ್ಸ್ ಬೇಕಾದ್ರೆ ಇಲ್ಲಿ ಟಚ್ ಕಂಟ್ರೋಲ್ ಕೊಟ್ಟಿರ್ತಾರೆ. ಮತ್ತೆ ವಾಲ್ಯೂಮ್ ಅಪ್ ಅಂಡ್ ಡೌನ್ಗೆ ಇದರಲ್ಲಿ ಇನ್ಪುಟ್ ಸೋರ್ಸ್ ಅಪ್ ಅಂಡ್ ಡೌನ್ಗೆ ಕಂಟ್ರೋಲ್ಸ್ ಕೊಟ್ಟಿರ್ತಾರೆ. ಸೊ ಈ ಪ್ರಾಡಕ್ಟ್ ನ ಪ್ರೈಸ್ ಏನಂತ ನೋಡಿದ್ರೆ ಬರೀ 15,000 rupees ಆಫರ್ ಮಾಡ್ತಾ ಇದೀವಿ. ಸೊ 6 ಸೈಜ್ ಬ್ಲೂಟೂತ್ ಸ್ಪೀಕರ್ ಯಾವ್ದು ನೋಡಿದ್ರೆ KMC1. ಸೊ ಚಿಕ್ಕದಾಗಿದ್ರೆ ತುಂಬಾ ಹ್ಯಾಂಡಿ ಆಗಿರುತ್ತೆ, ತುಂಬಾ ಸಿಂಪಲ್ ಆಗಿರುತ್ತೆ. ಅದೇ ಸೌಂಡ್ ಪರ್ಫಾರ್ಮೆನ್ಸ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಸೊ ಸೌಂಡಿಂಗ್ ಅಂತ ನೋಡೋಕೆ ನಿಮ್ಗೆ ರೆಗ್ಯುಲರ್ ಆಗಿ ಬ್ಲೂಟೂತ್ ಸ್ಪೀಕರ್ ತರ ಇಲ್ಲ, ನಿಮ್ಗೆ ಆಲ್ಮೋಸ್ಟ್ ಒಂದು ಬುಕ್ ಸ್ಪೀಕರ್ಸ್ ಎಲ್ಲ ಅಷ್ಟು ಕ್ವಾಲಿಟಿ ಪ್ರೊವೈಡ್ ಆಗುತ್ತೆ. ಸೊ ಇದರ ಫಂಕ್ಷನ್ಸ್ ಏನಂತ ನೋಡೋಕೆ ಹೋದ್ರೆ ನೀವು ಪವರ್ ಅಲ್ಲಿ ಯೂಸ್ ಮಾಡಬಹುದು, ಅಟ್ ದ ಸೇಮ್ ಟೈಮ್ ಬ್ಯಾಟರಿಯಲ್ಲಿ ಯೂಸ್ ಮಾಡಬಹುದು. ಸೊ ಆನ್ ಅಂಡ್ ಆಫ್ ಸ್ವಿಚ್ ಅಂತ ನೋಡಿದ್ರೆ ಟಾಪ್ ಸೈಡ್ ಅಲ್ಲಿ ಟಚ್ ಕಂಟ್ರೋಲ್ಸ್ ಕೊಟ್ಟಿರ್ತಾರೆ. ಆನ್ ಅಂಡ್ ಆಫ್ ಸ್ವಿಚ್ ಮತ್ತೆ ಬ್ಲೂಟೂತ್ ಮತ್ತೆ ಆಕ್ಸ್ಗೆ ಇಲ್ಲಿ ಸೋರ್ಸ್ ಸೆಲೆಕ್ಷನ್, ಮತ್ತೆ ವಾಲ್ಯೂಮ್ ಅಪ್ ಅಂಡ್ ಡೌನ್ಗೆ ಇಲ್ಲಿ ಕಂಟ್ರೋಲ್ಸ್ ಕೊಟ್ಟಿರ್ತಾರೆ. ಸೊ ಈ ಒಂದು ಪ್ರಾಡಕ್ಟ್ ಒರಿಜಿನಲ್ ಬಾಕ್ಸ್ ಪ್ಯಾಕಿಂಗ್ ಚಾರ್ಜರ್ ಎವ್ರಿಥಿಂಗ್ ಇಸ್ ಅವೈಲೇಬಲ್. ಸೊ ಈ ಪ್ರಾಡಕ್ಟ್ ಕಾಸ್ಟ್ ಏನಂತ ನೋಡಿದ್ರೆ ಬರೀ 12,000 rupees ಆಫರ್ ಮಾಡ್ತಾ ಇದೀವಿ. ಸೊ ಈ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಏನೇ ಹೆಚ್ಚು ಮಾಹಿತಿ ಬೇಕಾಗಿದ್ರೆ, ಇಲ್ಲ ಈ ಪ್ರಾಡಕ್ಟ್ ಪ್ರೈಸ್ ಸ್ಪೆಕ್ಸ್ ಡೀಟೇಲ್ಸ್ ಕ್ಲಿಯರ್ ಆಗಿ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಅಲ್ಲಿ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸ್ಆಪ್ ಮಾಡಿ. ಸೊ ಫ್ರೆಂಡ್ಸ್, ಇವಾಗ ನೋಡಿದ್ರೆ ಆಡಿಫೈಲ್ ಕ್ವಾಲಿಟಿಯಲ್ಲಿ 2 ಇಂಟಿಗ್ರೇಟ್ ಆಂಪ್ಲಿಫೈರ್ ಬಗ್ಗೆ ನೋಡ್ತಾ ಇದ್ದೀರಾ. ಸೊ ಬ್ರಾಂಡ್ಸ್ ಯಾವ್ದಂತ ನೋಡಿದ್ರೆ ಒಂದ್ ಕಡೆ ನೋಡಿದ್ರೆ ಅಕಿಫೇಸ್, ಇನ್ನೊಂದ್ ಕಡೆ ನೋಡಿದ್ರೆ ಆಂಕಿಯೋ. ಸೊ ಇದ್ರ ಎರಡು ಕಾಮನ್ ಡಿಫರೆನ್ಸಸ್ ಏನಂತ ನೋಡಿದ್ರೆ ಅಕಿಫೇಸ್ ನೋಡಿದ್ರೆ ಇಟ್ಸ್ ಪ್ಯೂರ್ಲಿ ಅನಲಾಗ್ ಇಂಟಿಗ್ರೇಟ್ ಆಂಪ್ಲಿಫೈರ್. ಸೊ ಇದ್ರಲ್ಲಿ ನೋಡಿದ್ರೆ ನಿಮಗೆ ಡಿಜಿಟಲ್ ಇನ್ಪುಟ್ಸ್ ಯಾವ್ದಿರಲ್ಲ, ಇಟ್ಸ್ ಪ್ಯೂರ್ಲಿ ಅನಲಾಗ್. ಸೊ ಇನ್ನೊಂದ್ ಕಡೆ ನೋಡಿದ್ರೆ ಆಂಕಿಯೋದಲ್ಲಿ 8470 ಇಂಟಿಗ್ರೇಟ್ ಆಂಪ್ಲಿಫೈರ್ ಬಗ್ಗೆ ನೋಡ್ತಾ ಇದ್ದೀರಾ. ಸೊ ಇದ್ರಲ್ಲಿ ಏನ್ ಫೀಚರ್ಸ್ ಅಂತ ನೋಡಿದ್ರೆ ಇಟ್ಸ್ ಫುಲ್ಲಿ ಲೋಡೆಡ್ ಇಂಟಿಗ್ರೇಟ್ ಆಂಪ್ಲಿಫೈರ್. ಸೊ ಸ್ಪೆಕ್ಸ್ ವ್ಯಾಟೇಜ್ ಸರಿ, ಅದೇ ಟೈಮ್ ಫೀಚರ್ಸ್ ಸರಿ. ಸೊ ಫುಲ್ಲಿ ಲೋಡೆಡ್ ಆಲ್ ಟೈಪ್ಸ್ ಆಫ್ ಫೀಚರ್ಸ್ ಇರುತ್ತೆ. ಸೊ ಕರೆಂಟ್ ಜನರೇಷನ್ಗೆ ಯಾವ ತರ ಫೀಚರ್ಸ್ ಬೇಕೋ, ಸೊ ಇಟ್ಸ್ ಫುಲ್ಲಿ ಲೋಡೆಡ್ ಇಂಟಿಗ್ರೇಟೆಡ್ ಆಂಪ್ಲಿಫೈರ್. ಸೊ ಈ ಒಂದು ಪ್ರಾಡಕ್ಟ್ ನ ಸ್ಪೆಕ್ಸ್ ಡೀಟೇಲ್ಸ್ ಮತ್ತೆ ಪ್ರೈಸಿಂಗ್ ಬಗ್ಗೆ ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿದ್ರೆ ನಿಮ್ಗೆ ಅಕಿಫೇಸ್ ಅಲ್ಲಿ E206 ಅಂತ ಒಂದು ಇಂಟಿಗ್ರೇಟೆಡ್ ಆಂಪ್ಲಿಫೈರ್ ನೋಡ್ತಾ ಇದ್ದೀರಾ. ಸೊ ಇದರ ಸ್ಪೆಕ್ಸ್ ಏನಂತ ನೋಡಿದ್ರೆ 8 ohms ಆರ್ 4 ohms ಎರಡಕ್ಕೂ 140 ವಾಟ್ಸ್ ಪರ್ಫಾರ್ಮ್ ಮಾಡುತ್ತೆ. ಸೊ ನೋಡಿದ್ರೆ ನಿಮ್ಗೆ ಇದರಲ್ಲಿ 2 sets ಆಫ್ ಸ್ಪೀಕರ್ ಕನೆಕ್ಟ್ ಮಾಡಬಹುದು, ಐದರ್ ಪೇರ್ ಆಫ್ ಬುಕ್ ಸ್ಪೀಕರ್ಸ್ ಅಂಡ್ ಟವರ್ ಸ್ಪೀಕರ್ಸ್ ಆರ್ ಎನಿ ಚಾಯ್ಸ್ ಆಫ್ ಯುವರ್ ಸ್ಪೀಕರ್ಸ್. ಸೊ ಇದರಲ್ಲಿ ನೋಡಿದ್ರೆ ನಿಮಗೆ ಸಾಲಿಡ್ ಸ್ಟೇಟ್ ಆಂಪ್ಲಿಫೈರ್. ಸೊ ಪರ್ಫಾರ್ಮೆನ್ಸ್ ಅಂತ ನೋಡಿದ್ರೆ ನಿಮಗೆ ಬೊಂಬಾಸ್ಟಿಕ್ ಆಗಿರುತ್ತೆ. ಅಟ್ ದ ಸೇಮ್ ಟೈಮ್ ನೋಡಿದ್ರೆ ಆಡಿಫೈಲ್ ಕ್ವಾಲಿಟಿಯಲ್ಲಿ ಜಾಪನೀಸ್ ಬ್ರ್ಯಾಂಡ್ ಅಲ್ಲಿ ನೋಡಿದ್ರೆ ಒಂದು ಲಕ್ಷ್ಮಣ್, ಇನ್ನೊಂದು ನೋಡಿದ್ರೆ ಅಕಿಫೇಸ್. ಸೊ ಎರಡು ಪ್ರೀಮಿಯಂ ಬ್ರಾಂಡ್ಸ್ ನೋಡಿದ್ರೆ ನಿಮಗೆ ಜಾಪನೀಸ್ ಬ್ರಾಂಡ್ಸ್ ಅಲ್ಲಿ ಈ ಎರಡು ಬ್ರಾಂಡ್ಸ್ 100% ನೀವು ಟ್ರೈ ಮಾಡಬಹುದು. ಸೊ ಅಪಾರ್ಟ್ ಫ್ರಮ್ ಇಂಟೀರಿಯರ್ ಆಂಪ್ಲಿಫೈರ್ ಇಟ್ಸ್ ಕಲೆಕ್ಟರ್ಸ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ನೀವು ಒಂದು ಇಂಟೀರಿಯರ್ ಆಂಪ್ಲಿಫೈರ್ ಕಲೆಕ್ಟಿಂಗ್ ಮಾಡ್ತಾ ಇದ್ರೆ ಅಂದ್ರೆ
ವಿಂಟೇಜ್ ಆಂಪ್ಲಿಫೈರ್ಸ್ ಅಲ್ಲಿ ಒಂದು ಪವರ್ಫುಲ್ ಆಗಿರೋ ಆಂಪ್ಲಿಫೈರ್ಗೆ 100% ನೀವು ಆಕ್ಯುಪೇಸ್ ನ ಟ್ರೈ ಮಾಡಬಹುದು. ಸೊ ಇದರಲ್ಲಿ ನೋಡಿದ್ರೆ ನಮಗೆ ಫ್ರಂಟ್ ಅಲ್ಲಿ ಪವರ್ ಆನ್ ಆಫ್ ಸ್ವಿಚ್ ಕೊಟ್ಟಿರ್ತಾರೆ, ಮತ್ತೆ ಇಲ್ಲಿ ನೋಡಿದ್ರೆ ನಿಮ್ಗೆ ಈಕ್ವಲೈಸರ್ ಕಂಟ್ರೋಲ್ಸ್ ಕೊಟ್ಟಿರ್ತಾರೆ, ಮತ್ತೆ 5 ಇನ್ಪುಟ್ ಸೋರ್ಸ್ ಕೊಟ್ಟಿರ್ತಾರೆ. ಸೊ ಈ ಒಂದು ಆಂಪ್ಲಿಫೈರ್ ನೋಡಿದ್ರೆ ನಿಮಗೆ ಟೋಟಲ್ 5 ಅನಲಾಗ್ ಇನ್ಪುಟ್ಸ್ ಇರುತ್ತೆ ವಿತ್ ಫೋನ್ ಸ್ಟೇಜ್ಗೆ ಒಂದು ಇನ್ಪುಟ್ ಸೋರ್ಸ್ ಕೊಟ್ಟಿರ್ತಾರೆ. ಇಲ್ಲಿ ನೋಡಿದ್ರೆ ವಾಲ್ಯೂಮ್ ಕಂಟ್ರೋಲ್ ಕೊಟ್ಟಿರ್ತಾರೆ. ಸೊ ಬ್ಯಾಕ್ ಸೈಡ್ ಅಲ್ಲಿ ನೋಡಿದ್ರೆ ನಿಮಗೆ 2 ಸೆಟ್ ಆಫ್ ಸ್ಪೀಕರ್ಸ್ಗೆ ಇಲ್ಲಿ ಬನಾನಾ ಪಿನ್ ಟರ್ಮಿನಲ್ಸ್ ಕೊಟ್ಟಿರ್ತಾರೆ, ಮತ್ತೆ 5 ಅನಲಾಗ್ ಇನ್ಪುಟ್ಸ್ಗೆ ಇನ್ಪುಟ್ ಸೋರ್ಸ್ ಕೊಟ್ಟಿರ್ತಾರೆ, ಮತ್ತೆ ಫೋನ್ ಆಗಿ ಇಲ್ಲಿ ಇನ್ಪುಟ್ ಸೋರ್ಸ್ ಕೊಟ್ಟಿರ್ತಾರೆ. ಮತ್ತೆ ಇದ್ರಲ್ಲಿ ನೋಡಿದ್ರೆ ನಿಮಗೆ 140 ವ್ಯಾಟ್ಸ್ ಪರ್ಫಾರ್ಮ್ ಮಾಡುತ್ತೆ. ಅಕಸ್ಮಾತ್ ನಿಮಗೆ ಈ ಪವರ್ ಸಾಕಾಗಿಲ್ಲ, ನಿಮ್ಗೆ ಇನ್ನೂ ಪವರ್ಫುಲ್ ಆಗಿ ಬೇಕಾದ್ರೆ ಸೊ ಇದರಲ್ಲಿ ನಿಮಗೆ ಪ್ರಿಔಟ್ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಪ್ರಿಔಟ್ ಆಪ್ಷನ್ ಇರೋದ್ರಿಂದ ಈ ಒಂದು ಪವರ್ಫುಲ್ ಆಗಿರೋ ಪವರ್ ಆಂಪ್ ತಗೊಂಡು ಇದನ್ನ ಫ್ರೀಯಾಗಿ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಇನ್ನೂ ಆಡಿಯೋ ಕ್ವಾಲಿಟಿ ಎನ್ಹಾನ್ಸ್ಡ್ ಆಗಿರುತ್ತೆ. ಸೊ ಈ ಒಂದು ಪ್ರಾಡಕ್ಟ್ ಕಂಡೀಷನ್ ಅಂತ ನೋಡಿದ್ರೆ ಟಿಲ್ ಡೇಟ್ 0 ಸರ್ವಿಸ್ ಹಿಸ್ಟ್ರಿ. ಸೊ ಕಂಡೀಷನ್ ನೋಡಿದ್ರೆ ನಿಮಗೆ ತುಂಬಾ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದು ನೋಡಿದ್ರೆ ಜಾಪನೀಸ್ ಬ್ರ್ಯಾಂಡ್ ಫ್ಲಾಗ್ಶಿಪ್ ಬ್ರ್ಯಾಂಡ್. ಸೊ ಇಟ್ಸ್ ಪ್ಯೂರ್ಲಿ ಮೇಡ್ ಇನ್ ಜಪಾನ್. ಸೊ ಈ ಒಂದು ಪ್ರಾಡಕ್ಟ್ ನ ಪ್ರೈಸ್ ಏನಂತ ನೋಡಿದ್ರೆ ಬರೀ 1,18,000 ರೂಪೀಸ್ ಆಫರ್ ಮಾಡ್ತಾ ಇದೀವಿ. ಸೊ ಈ ಪ್ರಾಡಕ್ಟ್ ನ ಹೆಚ್ಚಾಗಿ ಬೇಕಾಗಿರೋ ನಮ್ಮ ಸ್ಕ್ರೀನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಸೊ ಇವಾಗ ಈ ಕಡೆ ನೋಡಿದ್ರೆ ಕರೆಂಟ್ ಜನರೇಷನ್ ಲೇಟೆಸ್ಟ್ ಆಗಿರೋ ಒಂದು ಇಂಟಿಗ್ರೇಟೆಡ್ ಆಂಪ್ಲಿಫೈರ್ ಬಗ್ಗೆ ನೋಡ್ತಾ ಇದ್ದೀರಾ. ಸೊ ಬ್ರ್ಯಾಂಡ್ ಅಂಡ್ ಮಾಡೆಲ್ ಯಾವ್ದಂತ ನೋಡಿದ್ರೆ ಆಂಕಿಯೋದಲ್ಲಿ 8470 ಇಂಟಿಗ್ರೇಟೆಡ್ ಆಂಪ್ಲಿಫೈರ್. ಸೊ ಫೀಚರ್ಸ್ ಏನಂತ ನೋಡಿದ್ರೆ ವೈಫೈ, ಏರ್ ಪ್ಲೇ, ಸ್ಪಾಟಿಫೈ, ಟೈಡಲ್, ಡೀಸರ್, ಬ್ಲೂಟೂತ್ ಅಂತ ಎಲ್ಲ ಲೋಡೆಡ್ ಫೀಚರ್ಸ್ ಇದೆ. ಪ್ಲಸ್ ನಿಮಗೆ ನೋಡಿದ್ರೆ 8K ರೆಸಲ್ಯೂಷನ್ ಸಪೋರ್ಟ್ ಆಗುತ್ತೆ. HDMI ಇನ್ಪುಟ್ಸ್ ಕೊಟ್ಟಿರ್ತಾರೆ, 4 HDMI ಇನ್ಪುಟ್ಸ್, ಒಂದು HDMI ಔಟ್ಪುಟ್ ಕೊಟ್ಟಿರ್ತಾರೆ. ಮತ್ತೆ ನಿಮ್ಗೆ ಅದಿಲ್ಲದ್ರೆ ಕ್ಲಾಸ್ ಜಿ ಆಂಪ್ಲಿಫೈರ್. ಸೊ ನಿಮಗೆ ಆಡಿಯೋಫೈಲ್ ಗ್ರೇಡ್ ಅಲ್ಲಿ ಒಂದು ಇಂಟಿಗ್ರೇಟೆಡ್ ಆಂಪ್ಲಿಫೈರ್ ತಗೊಳ್ಬೇಕಾದ್ರೆ 100% ನೀವು ಆಂಕಿನ ಟ್ರೈ ಮಾಡಬಹುದು. ಅದಿಲ್ಲದ್ರೆ ಫೀಚರ್ಸ್ ಅಂತ ನೋಡಿದ್ರೆ ನಿಮಗೆ 32 ಬಿಟ್ ಅಲ್ಲಿ ಪ್ಲೇ ಆಗೋ ಒಂದು ಪ್ರೀಮಿಯಂ ಡ್ಯಾಕ್ ಯೂಸ್ ಮಾಡಿರ್ತಾರೆ. ಮತ್ತೆ ಅದೇ ನೋಡಿದ್ರೆ ನಿಮಗೆ ರೂನ್ ರೆಡಿ ಇರುತ್ತೆ. ಸ್ಪಾಟಿಫೈ, ಟೈಡಲ್, ಡೀಸರ್ ಮತ್ತೆ MMMC ಗೆ ಫೋನ್ ಕ್ಯಾಟೇಜ್ಗೆ ಕೊಟ್ಟಿರ್ತಾರೆ. ಮತ್ತೆ HDMI ARC ಆಪ್ಷನ್ ಜೊತೆ ಕೊಟ್ಟಿರ್ತಾರೆ. ಸೊ ಇಟ್ ಸಪೋರ್ಟ್ಸ್ 8K ಆಸ್ ವೆಲ್ ಆಸ್ 4K. ಸೊ ಒಂದು ನಿಮಗೆ ಈಗ ಕರೆಂಟ್ ಜನರೇಷನ್ ಅಲ್ಲಿ ಒಂದು ಪವರ್ಫುಲ್ ಆಗಿ ಆಂಪ್ಲಿಫೈರ್ ಟ್ರೈ ಮಾಡಬೇಕು, ಅಟ್ ದ ಸೇಮ್ ಟೈಮ್ ಒಂದು ಆಡಿಯೋಫೈಲ್ ಕ್ವಾಲಿಟಿಯಲ್ಲಿ ಇರಬೇಕು, ಬಜೆಟ್ ಅಲ್ಲಿ ಇರಬೇಕು, ಪ್ಲಸ್ ಎಲ್ಲ ಲೋಡೆಡ್ ಫೀಚರ್ಸ್ ಇರಬೇಕಂತ ಹೋದ್ರೆ ಈ ಒಂದು ಮಾಡಲ್ಸ್ ನಿಮ್ಗೆ ತುಂಬಾನೇ ಚೆನ್ನಾಗಿ ಎಕ್ಸಲೆಂಟ್ ಆಗಿ ವರ್ಕ್ ಆಗುತ್ತೆ. ಸೊ ಫಂಕ್ಷನ್ಸ್ ಅಂತ ನೋಡಕ್ ಹೋದ್ರೆ ಇನ್ಪುಟ್ ಸೋರ್ಸ್ ಕೊಟ್ಟಿರ್ತಾರೆ, ಇಲ್ಲಿ ಪವರ್ ಆನ್ ಆಫ್ ಸ್ವಿಚ್ ಕೊಟ್ಟಿರ್ತಾರೆ, ಸ್ಪೀಕರ್ ಎ ಅಂಡ್ ಸ್ಪೀಕರ್ ಬಿ ಇಲ್ಲಿ ಸೋರ್ಸ್ ಸೆಲೆಕ್ಟ್ ಕೊಟ್ಟಿರ್ತಾರೆ. ಮತ್ತೆ ಇಲ್ಲಿ ನೋಡಿದ್ರೆ 4 ಪ್ರೀ ಇನ್ಪುಟ್ಸ್ಗೆ ಇಲ್ಲಿ ಸೆಲೆಕ್ಷನ್ ಬಟನ್ ಕೊಟ್ಟಿರ್ತಾರೆ. ಮತ್ತೆ ಲಾಸ್ಟ್ ಅಲ್ಲಿ ನೋಡಿದ್ರೆ ನಮಗೆ ಇಲ್ಲಿ ಪವರ್ ಸೋರ್ಸ್ ವಾಲ್ಯೂಮ್ ಆರ್ ಗೇನ್ ಸೋರ್ಸ್ ಕೊಟ್ಟಿರ್ತಾರೆ. ಸೊ ಕನೆಕ್ಟಿವಿಟೀಸ್ ಬ್ಯಾಕ್ ಸೈಡ್ ಇರುತ್ತೆ. ಸೊ ಕನೆಕ್ಟಿವಿಟೀಸ್ ಬಗ್ಗೆ ನೋಡ್ಬಿಡೋಣ. ಸೊ ಕನೆಕ್ಟಿವಿಟೀಸ್ ಅಂತ ನೋಡಿದ್ರೆ ಇಲ್ಲಿ ಫೋನ್ಗೆ ನಿಮಗೆ ಇನ್ಪುಟ್ ಸೋರ್ಸ್ ಕೊಟ್ಟಿರ್ತಾರೆ, ಮತ್ತೆ ಆಪ್ಟಿಕಲ್ ಮತ್ತೆ ಕೋಆಕ್ಸೆಲ್ಗೆ ಇಲ್ಲಿ ಡಿಜಿಟಲ್ ಇನ್ಪುಟ್ಸ್ ಕೊಟ್ಟಿರ್ತಾರೆ, ಮತ್ತೆ ಮೂರು ಅನಲಾಗ್ ಇನ್ಪುಟ್ಸ್ ಕೊಟ್ಟಿರ್ತಾರೆ. ಅದಿಲ್ಲದ್ರೆ ನಿಮ್ಗೆ ಇದರಿಂದ ಪ್ರೀ ಔಟ್ ಕೊಟ್ಟಿರ್ತಾರೆ. ಸೊ ನಿಮಗೆ ಇದರಿಂದ ಪವರ್ ಎನ್ಹಾನ್ಸ್ಡ್ ಆಗಬೇಕಾದ್ರೆ ಒಂದು ಪವರ್ ಆಂಪ್ ಆಡ್ ಮಾಡಿ ನಿಮಗೆ ಪ್ರೀ ಆಂಪ್ ಯೂಸ್ ಮಾಡಿ ಎನ್ಹಾನ್ಸ್ಡ್ ಆಗಿ ರನ್ ಮಾಡಬಹುದು. ಮತ್ತೆ ಸ್ಪೀಕರ್ ಅಂತ ನೋಡಕ್ ಹೋದ್ರೆ 2 ಸೆಟ್ ಆಫ್ ಸ್ಪೀಕರ್ಸ್ಗೆ ಇಲ್ಲಿ ಬನಾನಾ ಪಿನ್ ಟರ್ಮಿನಲ್ಸ್ ಕೊಟ್ಟಿರ್ತಾರೆ, ಮತ್ತೆ ಎಥರ್ನೆಟ್ ಕನೆಕ್ಷನ್ಗೆ ಇಲ್ಲಿ ಎಥರ್ನೆಟ್ ಸೋರ್ಸ್ ಕೊಟ್ಟಿರ್ತಾರೆ, ಮತ್ತೆ ವೈಫೈ ಬ್ಲೂಟೂತ್ಗೆ ಇಲ್ಲಿ ಆಂಟಿನಾ ಫಿಕ್ಸ್ಡ್ ಆಗಿ ಬಂದ್ಬಿಡುತ್ತೆ. HDMI ಅಂತ ನೋಡಕ್ ಹೋದ್ರೆ 8K ರೆಸಲ್ಯೂಷನ್ ವಿತ್ ARC ಸಪೋರ್ಟಿಂಗ್ ಒಂದು HDMI ಔಟ್ಪುಟ್ ಕೊಟ್ಟಿರ್ತಾರೆ, ಮತ್ತೆ 4 HDMI ಇನ್ಪುಟ್ಸ್ ಕೊಟ್ಟಿರ್ತಾರೆ. ಸೊ AVR ಅಲ್ಲಿರೋ ಎಲ್ಲ ಫೀಚರ್ಸ್ ಇರುತ್ತೆ, ಬಟ್ ಇಟ್ಸ್ ಸ್ಟೀರಿಯೋ ಆಂಪ್ಲಿಫೈರ್. ಸೊ ಸ್ಟೀರಿಯೋ ಆಂಪ್ಲಿಫೈರ್ ಅಂತ ಬಂದಾಗ ನಿಮಗೆ ಆಡಿಯೋಫೈಲ್ ಕ್ವಾಲಿಟಿ ಅಷ್ಟೇ ಚೆನ್ನಾಗಿರುತ್ತೆ. ಪ್ಲಸ್ ನಿಮಗೆ ಒಂದು ಟಿವಿಗೆ ಒಂದು ಒಳ್ಳೆ ಸೆಟಪ್ ಮಾಡಬೇಕು ಅನ್ನೋರಿಗೆ ಪೇರ್ ಆಫ್ ಬುಕ್ಸ್ ಸ್ಪೀಕರ್ಸ್ ಪೇರ್ ಟವರ್ ಸ್ಪೀಕರ್ಸ್ ಒಂದು ಇಂಟಿಗ್ರೇಟೆಡ್ ಆಂಪ್ಲಿಫೈರ್ ಹಾಕೊಂಡ್ರೆ ನೀವು ಮೂವಿ ವಾಚಿಂಗ್ ಎಕ್ಸ್ಪೀರಿಯನ್ಸ್ ಸರಿ, ಇಲ್ಲ ನಿಮಗೆ ಆಡಿಯೋ ಲಿಸನಿಂಗ್ ಎಕ್ಸ್ಪೀರಿಯನ್ಸ್ ಸರಿ ಅಷ್ಟೇ ಚೆನ್ನಾಗಿರುತ್ತೆ. ಪ್ಲಸ್ ಇದ್ರಲ್ಲಿ ನೋಡಿದ್ರೆ ನಿಮಗೆ ಸಪೋರ್ಟ್ ಕೊಟ್ಟಿರ್ತಾರೆ. ಅಕಸ್ಮಾತ್ ನಿಮಗೆ ಸ್ವಲ್ಪ ಬೇಸ್ ಬೂಸ್ಟೆಡ್ ಆಗಿ ಸಾಂಗ್ಸ್ ಇರಬೇಕು, ಇಲ್ಲ ಮೂವಿ ಚೆನ್ನಾಗಿ ಎಂಜಾಯ್ ಮಾಡಬೇಕಾದ್ರೆ ಒಂದು ಸಬ್ವೂಫರ್ ಯೂಸ್ ಮಾಡಿ ಎನ್ಹಾನ್ಸ್ ಆಗಿ ರನ್ ಮಾಡಬಹುದು. ಸೊ ಇದರ ಕಾಸ್ಟ್ ಏನಂತ ನೋಡಿದ್ರೆ ನಿಮಗೆ ಬರೀ 70,000 ರೂಪೀಸ್ ಆಫರ್ ಮಾಡ್ತಾ ಇದೀವಿ. ಸೊ ಇದರ ಸ್ಪೆಕ್ಸ್ ಅಂತ ನೋಡಿದ್ರೆ 8 ohmsಗೆ 110 ವಾಟ್ಸ್ ಪರ್ಫಾರ್ಮ್ ಆಗುತ್ತೆ. ಸೊ ಇದಕ್ಕೆ ನೋಡಿದ್ರೆ ನಿಮಗೆ ಒರಿಜಿನಲ್ ಬಾಕ್ಸ್ ಪ್ಯಾಕಿಂಗ್, ಒರಿಜಿನಲ್ ರಿಮೋಟ್ ಅವೈಲೇಬಲ್ ಇದೆ ವಿತ್ ಸ್ಟಿಲ್ 10 months ಆಫ್ ವ್ಯಾರಂಟಿ ಲಿಫ್ಟ್ ಓವರ್. ಸೊ 10 months ವ್ಯಾರಂಟಿ ರನ್ನಿಂಗ್ ಅಲ್ಲಿ ಇದೆ. ಸೊ ಒಂದು ವ್ಯಾರಂಟಿಯಲ್ಲಿರೋ ಪ್ರಾಡಕ್ಟ್ ನಿಮಗೆ ಬಜೆಟ್ ಅಲ್ಲಿ ಬೇಕಾದ್ರೆ ಸೊ ಖಂಡಿತ ಈ ಪ್ರಾಡಕ್ಟ್ ಟ್ರೈ ಮಾಡಬಹುದು. ಇವಾಗ ನೋಡಿದ್ರೆ 2 ಇಂಟಿಗ್ರೇಟೆಡ್ ಆಂಪ್ಲಿಫೈರ್ ಬಗ್ಗೆ ನೋಡಿದ್ದೀರಾ. ಸೊ ಈ ಪ್ರಾಡಕ್ಟ್ಸ್ ಬಗ್ಗೆ ನಿಮಗೆ ಹೆಚ್ಚು ಮಾಹಿತಿ ಬೇಕಾಗಿರಬಹುದು, ಇಲ್ಲ ಡೆಮೋ ಬೇಕಾಗಿರಬಹುದು. ಸೊ ಇಲ್ಲ ಇದ್ರ ಬಗ್ಗಿನ ಸ್ಪೆಸಿಫಿಕೇಶನ್ ಡೀಟೇಲ್ ಆಗಿ ನೋಡ್ಬೇಕಾಗಿದ್ರೆ ಸ್ಕ್ರೀನ್ ಅಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ವಾಟ್ಸ್ಆಪ್ ಮಾಡಿ. ಸೊ ಫ್ರೆಂಡ್ಸ್, ಇವಾಗ ನೋಡಿದ್ರೆ ಲಾಸ್ಟ್ ವಿಡಿಯೋ ಎಂಡಿಗೆ ಬಂದಿದ್ದೀವಿ. ಸೊ ಲಾಸ್ಟ್ ಟೈಮ್ ನೋಡೋ ಪ್ರಾಡಕ್ಟ್ ಯಾವ್ದಂತ ನೋಡಿದ್ರೆ ಒಂದ್ ಕಡೆ ನೋಡಿದ್ರೆ ಕಿಯೋಕೋ 6 ಅಲ್ಲಿ ಒಂದು ಸ್ಲಿಮ್ ಲೈನ್ ಸಬ್ವೂಫರ್ ಬಗ್ಗೆ ನೋಡ್ತಾ ಇದ್ದೀರಾ, ಇನ್ನೊಂದ್ ಕಡೆ ನೋಡಿದ್ರೆ MS ಅಲ್ಲಿ ಒಂದು 10 inch ಸಬ್ವೂಫರ್ ಬಗ್ಗೆ ನೋಡ್ತಾ ಇದ್ದೀರಾ. ಸೊ ಈ 2 ಮಾಡೆಲ್ ಪ್ರೈಸ್, ಸ್ಪೆಕ್ಸ್, ಡೀಟೇಲ್ಸ್, ಫಂಕ್ಷನ್ಸ್, ವ್ಯಾಟೇಜ್ ಏನಿದೆ ಅಂತ ಇನ್ ಡೀಟೇಲ್ ಆಗಿ ನೋಡ್ಬಿಡೋಣ. ಸೊ ಕಿಯೋಕೋ 6 ಅಂತ ನೋಡಿದ್ರೆ ನಿಮಗೆ ಸೊ ಕಿಯೋಕೋ 6 ನೋಡಿದಾಗ ಗೊತ್ತಾಗಿರುತ್ತೆ. ಸೊ ಮಿಷನ್ ಗಿಂತ ಅರ್ಧನೇ ಸೈಜ್ ಇರುತ್ತೆ. ಸೊ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ ಡೌಟ್ ಇರೋದ್ರಿಂದ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡೋಣ. ಸೊ ಈ ಸ್ಪೀಕರ್ ಮಾಡೆಲ್ ಕಾನ್ಸೆಪ್ಟ್ ಏನಂತ ನೋಡಿದ್ರೆ, ಇವಾಗ ಒಂದು ಒಳ್ಳೆ ಬೇಸ್ ಹ್ಯಾಂಡಲ್ ಮಾಡಕ್ಕೆ ಒಂದು ದೊಡ್ಡ ಸಬ್ವೂಫರ್ ಆಗಿದ್ರೆ ನಿಮ್ಗೆ ಅಕಸ್ಮಾತ್ ರೂಮ್ ಸೈಜ್ ಚಿಕ್ಕದಿದ್ರೆ ಸೊ ಸಬ್ವೂಫರ್ ತುಂಬಾ ಜಾಗ ಹಿಡಿಯುತ್ತೆ. ಸೇಮ್ ಟೈಮ್ ಸಬ್ವೂಫರ್ ಪ್ಲೇಸ್ಮೆಂಟ್ ಮಾಡೋಕೆ ಜಾಗ ಇಲ್ಲ, ಪ್ಲೇಸ್ ಕನ್ಸ್ಟ್ರೇಟ್ ಇದೆ ಅನ್ನೋ ಪ್ರಾಬ್ಲಮ್ಗೋಸ್ಕರ ಒಂದು ಸೊಲ್ಯೂಷನ್ ಗೋಸ್ಕರ ಇಂಥ ಮಾಡೆಲ್ ಮಾಡಿದ್ದಾರೆ. ಸೊ ಇದ್ರ ಕಾನ್ಸೆಪ್ಟ್ ಏನಂತ ನೋಡಿದ್ರೆ 6.5 inches ಅಲ್ಲಿ 2 ಡ್ಯುಯಲ್ ಆಕ್ಟಿವ್ ಡ್ರೈವ್ಸ್ ಕೊಟ್ಟಿರ್ತಾರೆ. ಮತ್ತೆ ಚೇಂಬರ್ ನೋಡಿದ್ರೆ ನಿಮಗೆ ಚೇಂಬರ್ ಲೆಂತ್ ಆಗಿರುತ್ತೆ. ಸೊ ಚೇಂಬರ್ ಲೆಂತ್ ಆಗಿರೋ ರೀಸನ್ ಇರೋದ್ರಿಂದ ನಿಮ್ಗೆ ಲೋ ಫ್ರೀಕ್ವೆನ್ಸಿ ಹ್ಯಾಂಡಲ್ ಮಾಡೋ ವಿಧಾನನೂ ಸರಿ, ಅಟ್ ದ ಸೇಮ್ ಪರ್ಫಾರ್ಮೆನ್ಸ್ ಸರಿ, ನಿಮ್ಗೆ ಔಟ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಸೊ ಚೇಂಬರ್ ಲೆಂತ್ ಆಗಿರೋದ್ರಿಂದ
ನಿಮಗೆ ಲೋ ಫ್ರೀಕ್ವೆನ್ಸಿ ಟ್ರಾವೆಲ್ ಚೆನ್ನಾಗಿರುತ್ತೆ. ಅಟ್ ದ ಸೇಮ್ ಟೈಮ್ ಫ್ರಂಟ್ ಅಲ್ಲಿ ನೋಡಿದ್ರೆ ನಿಮಗೆ 6.5 ಇಂಚಸ್ ಅಲ್ಲಿ ಡುವಲ್ ಫ್ರಂಟ್ ಫೈರಿಂಗ್ ಬೂಫರ್ಸ್ ಕೊಟ್ಟಿರ್ತಾರೆ. ಸೊ ಬ್ಯಾಕ್ ಸೈಡ್ ನೋಡಿದ್ರೆ ನಿಮಗೆ ಬೇಸ್ ರಿಫ್ಲೆಕ್ಟ್ ಬೋರ್ಡ್ ಬ್ಯಾಕ್ ಸೈಡ್ ಕೊಟ್ಟಿರ್ತಾರೆ. ಸೊ ನಿಮಗೆ ಕನೆಕ್ಟಿವಿಟೀಸ್ ಅಂಡ್ ಫಂಕ್ಷನ್ಸ್ ಅಂತ ನೋಡಿದ್ರೆ ಇಲ್ಲಿ ಗೇನ್ ನಾಬ್ ಕೊಟ್ಟಿರ್ತಾರೆ, ಮತ್ತೆ ಕ್ರಾಸ್ ಫ್ರೀಕ್ವೆನ್ಸಿ ನಾಬ್ ಕೊಟ್ಟಿರ್ತಾರೆ, ಮತ್ತೆ ಫೇಸ್ 0 to 180 ಗೆ ಇಲ್ಲಿ ಟಾಗಲ್ ಸ್ವಿಚ್ ಕೊಟ್ಟಿರ್ತಾರೆ, ಮತ್ತೆ ಆಟೋ ಆನ್ ಅಂಡ್ ಆಫ್ ಗೆ ಇಲ್ಲಿ ಟಾಗಲ್ ಸ್ವಿಚ್ ಕೊಟ್ಟಿರ್ತಾರೆ, ಮತ್ತೆ ಮೇನ್ ಗೆ ಪವರ್ ಆನ್ ಅಂಡ್ ಆಫ್ ಗೆ ಇಲ್ಲಿ ಒಂದು ಸ್ವಿಚ್ ಕೊಟ್ಟಿರ್ತಾರೆ. ಸೊ ಕನೆಕ್ಟಿವಿಟೀಸ್ ಅಂತ ನೋಡಿದ್ರೆ ಇಲ್ಲಿ RC ಇನ್ಪುಟ್ಸ್ ಕೊಟ್ಟಿರ್ತಾರೆ, ಮತ್ತೆ ಪವರ್ ಸೋರ್ಸ್ ಗೆ ಒಂದು ಇನ್ಪುಟ್ ಕೊಟ್ಟಿರ್ತಾರೆ. ಸೊ ಈ ಒಂದು ಪ್ರಾಡಕ್ಟ್ ಬಗ್ಗೆ ನೋಡಿದ್ರೆ ನಿಮಗೆ QOS ಅಲ್ಲಿ ಇಟ್ಸ್ ಅ ಫ್ಲಾಗ್ಶಿಪ್ ಅಂಡ್ ಪ್ರೀಮಿಯಂ ಮಾಡೆಲ್ ಅಂತಾನೆ ಹೇಳ್ಬೋದು. ಸೊ ಈ ಪ್ರಾಡಕ್ಟ್ ನ ಪ್ರೈಸ್ ಏನಂತ ನೋಡಿದ್ರೆ 35,000 rupees ಆಫರ್ ಮಾಡ್ತಾ ಇದೀವಿ. ಸೊ ಈ ಪ್ರಾಡಕ್ಟ್ ಬಗ್ಗೆ ಇನ್ನು ಹೆಚ್ಚು ಮಾಹಿತಿ ಬೇಕಾಗಿರೋರು ಇಲ್ಲ ಡೀಟೇಲ್ಸ್ ಬೇಕಾಗಿರೋರು ಗ್ಯಾರಂಟಿ ನಿಮ್ಮ ಸ್ಕ್ರೀನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಸೊ ಈ ಕಡೆ ನೋಡಿದ್ರೆ ಮಿಷನ್ ಅಲ್ಲಿ ಒಂದು 10 ಇಂಚ್ ಸಬ್ವೂಫರ್ ನೋಡ್ತಾ ಇದ್ದೀರಾ. ಸೊ 10 ಇಂಚ್ ಸಬ್ವೂಫರ್ ಅಲ್ಲಿ ನೋಡಿದ್ರೆ ನಿಮಗೆ ಫ್ರಂಟ್ ಫೈರಿಂಗ್ ಇಟ್ಸ್ ನಾನ್ ಪೋರ್ಟೆಡ್ ಸಬ್ವೂಫರ್. ಸೊ ಮಿಷನ್ ಅಲ್ಲಿ ನೋಡಿದ್ರೆ ನಿಮಗೆ ಒಂದು ಎಂಟ್ರಿ ಲೆವೆಲ್ ಅಲ್ಲಿ ಒಂದು ಒಳ್ಳೆ ಸಬ್ವೂಫರ್ಸ್ ನಿಮಗೆ ಬಜೆಟ್ ಅಲ್ಲಿ ಬೇಕಾಗಿದ್ರೆ 100% ನೀವು ಮಿಷನ್ ಟ್ರೈ ಮಾಡಬಹುದು. ಸೊ ಏನಕ್ಕೆ ಅಂದ್ರೆ 10 ಇಂಚ್ ಅಲ್ಲಿ ನಿಮ್ಗೆ ಯೂಸ್ ಮಾರ್ಕೆಟ್ ಏನ್ ಸಿಗುತ್ತೋ ಸೊ ಅದೇ ಕಾಸ್ಟ್ ನಿಮ್ಗೆ ಬ್ರ್ಯಾಂಡ್ ವ್ಯಾಲಿ ಪ್ರಾಡಕ್ಟ್ ಸಿಕ್ಬಿಡುತ್ತೆ. ಸೊ ಸ್ಪೆಕ್ಸ್ ಅಂತ ನೋಡೋಕೆ ನಿಮಗೆ 10 ಇಂಚ್ ಅಲ್ಲಿ ಫ್ರಂಟ್ ಫೈರಿಂಗ್ ಯೂಸ್ ಮಾಡಿರ್ತಾರೆ, ಇಟ್ಸ್ ನಾನ್ ಪೋರ್ಟೆಡ್. ಸೊ ವ್ಯಾಟೇಜ್ ಅಂತ ನೋಡಿದ್ರೆ 120 ವ್ಯಾಟ್ಸ್ RMS ಮಾಡ್ತೀವಿ ಒಂದು ಸಬ್ವೂಫರ್ಸ್. ಸೊ ಕನೆಕ್ಟಿವಿಟೀಸ್ ಬ್ಯಾಕ್ ಸೈಡ್ ಇಲ್ಲಿ ನೋಡ್ಬೇಡ. ಸೊ ನೋಡಿದ್ರೆ ನಿಮಗೆ ವಾಲ್ಯೂಮ್ ಇಲ್ಲಿ ಗೈನ್ ಕಂಟ್ರೋಲ್ ಕೊಟ್ಟಿರ್ತಾರೆ, ಮತ್ತೆ ಇಲ್ಲಿ ಕ್ರಾಸ್ ಫ್ರೀಕ್ವೆನ್ಸಿಗೆ ನಾಬ್ ಕೊಟ್ಟಿರ್ತಾರೆ, ಮತ್ತೆ ಆಟೋ ಆನ್ ಅಂಡ್ ಆಫ್ ಇಲ್ಲಿ ಟಾಗಲ್ ಸ್ವಿಚ್ ಕೊಟ್ಟಿರ್ತಾರೆ, ಮತ್ತೆ ಫೇಸ್ ಗೆ ಇಲ್ಲಿ ಟಾಗಲ್ ಸ್ವಿಚ್ ಕೊಟ್ಟಿರ್ತಾರೆ, ಮತ್ತೆ LFE ಮತ್ತೆ RC ಇನ್ಪುಟ್ಸ್ ಗೆ ಇಲ್ಲಿ ಇನ್ಪುಟ್ ಸೋರ್ಸ್ ಕೊಟ್ಟಿರ್ತಾರೆ, ಮತ್ತೆ ಪವರ್ ಇನ್ಪುಟ್ ಸೋರ್ಸ್ ಮತ್ತೆ ಪವರ್ ಆನ್ ಅಂಡ್ ಆಫ್ ಸ್ವಿಚ್ ಕೊಟ್ಟಿರ್ತಾರೆ. ಸೊ ಈ ಒಂದು ಪ್ರಾಡಕ್ಟ್ ನ ಕಾಸ್ಟ್ ಏನಂತ ನೋಡಿದ್ರೆ ಬರೀ 23,000 rupees ಆಫರ್ ಮಾಡ್ತಾ ಇದೀವಿ. ಸೊ ನೋಡಿದ್ರೆ ಎರಡು ಪ್ರಾಡಕ್ಟ್ ಬ್ರಾಂಡ್ ನ್ಯೂ ಪ್ರಾಡಕ್ಟ್ಸ್, ಜಸ್ಟ್ ವಿಡಿಯೋ ಪರ್ಪಸ್ ಗೋಸ್ಕರ ಎರಡು ಪ್ರಾಡಕ್ಟ್ ಅನ್ಬಾಕ್ಸ್ ಮಾಡಿ ವಿಡಿಯೋ ಮಾಡ್ತಾ ಇದೀವಿ. ಸೊ ಈ ಪ್ರಾಡಕ್ಟ್ ತಗೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಆಸ್ ಯೂಶುವಲ್ ನಮ್ಮ ಸ್ಕ್ರೀನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ವಾಟ್ಸ್ಆಪ್ ಮಾಡಿ. ಸೊ ಫ್ರೆಂಡ್ಸ್ ಇವತ್ತು ನೋಡಿದ್ರೆ ಎಂಡ್ ಆಫ್ ವಿಡಿಯೋ ಬಂದಿದ್ದೀವಿ. ಸೊ ಇವತ್ತು ನಾವು ವಿಡಿಯೋದಲ್ಲಿ ನೋಡಿದ್ರೆ ಪ್ರೀಮಿಯಂ ಕ್ಯಾಟಗರಿ ಇರುವ ಡೆಮೋ ಯೂನಿಟ್ಸ್ ಮತ್ತೆ ಯೂಸ್ ಪ್ರಾಡಕ್ಟ್ಸ್ ಬಗ್ಗೆ ನೋಡಿದೀವಿ. ಸೊ ಇವತ್ತು ಹಾಕಿರೋ ವಿಡಿಯೋದಲ್ಲಿ ನಿಮಗೆ ಬೇಕಾಗಿರೋ ಪ್ರಾಡಕ್ಟ್ಸ್ ಯಾವ್ದು ಇದೆ ಗ್ಯಾರಂಟಿ ಸ್ಕ್ರೀನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಸೊ ಹಿಂದೆ ನೋಡಿದ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಬ್ರಾಂಡ್ ನ್ಯೂ ಪ್ರಾಡಕ್ಟ್ಸ್ ಇದೆ. ಸೊ ನಾವು ಯೂಸ್ ಕ್ಯಾಟಗರಿ ಮಾತ್ರ ಇಲ್ಲ, ಬ್ರಾಂಡ್ ನ್ಯೂ ಪ್ರಾಡಕ್ಟ್ಸ್ ಎಲ್ಲ ಸ್ಟಾಕ್ಸ್ ರೆಡಿ ಸ್ಟಾಕ್ಸ್ ಅವೈಲೇಬಲ್ ಇದೆ. ಸೊ ಬ್ಯಾಕ್ ಸೈಡ್ ನೋಡಿದ್ರೆ ನಿಮಗೆ ಫುಲ್ ಬ್ರಾಂಡ್ ನ್ಯೂ ಪ್ಯಾಕೇಜಸ್ ಇದೆ. ಸೊ ಬ್ರಾಂಡ್ ನ್ಯೂ ಪ್ಯಾಕೇಜಸ್ ಯಾವ್ದಾದ್ರು ಅಂತ ನೋಡಿದ್ರೆ ಇನ್ವಾಲ್ ಸ್ಪೀಕರ್ಸ್ ಇದೆ, ಆನ್ವಾಲ್ ಸ್ಪೀಕರ್ಸ್ ಇದೆ, ಟವರ್ ಸ್ಪೀಕರ್ಸ್ ಇದೆ, ಬುಕ್ ಶೆಲ್ಫ್ ಕ್ಯಾಟಗರಿ ಇದೆ, ಮತ್ತೆ ಪ್ರೀಮಿಯಂ ಕ್ಯಾಟಗರಿ ಎಲ್ಲ ಸ್ಪೀಕರ್ಸ್ ಇದೆ. ಮತ್ತೆ ಏವಿಯರ್ಸ್ ಅಂತ ನೋಡಿದ್ರೆ 5.1 ಇಂದ ಅಪ್ ಟು 13.1 ಅಂತ ಎಲ್ಲ ಏವಿಯರ್ಸ್ ರೆಡಿ ಸ್ಟಾಕ್ಸ್ ಅವೈಲೇಬಲ್ ಇದೆ. ಸೊ ಒಂದು ಹೋಮ್ ಥಿಯೇಟರ್ ಪ್ರಾಜೆಕ್ಟ್ ಮಾಡಬೇಕಾದ್ರೆ ನಿಮಗೆ HDMI ಕೇಬಲ್ಸ್ ಇಂದ ಹಿಡಿದು ಅಪ್ ಟು ಪ್ರೊಜೆಕ್ಟರ್ ಮೌಂಟು, ಸ್ಕ್ರೀನ್ಸ್ ಮತ್ತೆ ಸ್ಪೀಕರ್ಸ್, ಸಬ್ವೂಫರ್ಸ್ ಎಲ್ಲ ಪ್ಯಾಕೇಜ್ ರೆಡಿ ಸ್ಟಾಕ್ಸ್ ಅವೈಲೇಬಲ್ ಇದೆ. ಸೊ ನಿಮಗೆ ಬ್ರಾಂಡ್ ನ್ಯೂ ಪ್ರಾಡಕ್ಟ್ಸ್ ಯಾವ್ದಾದ್ರು ಬೇಕಾಗಿದ್ರೆ ಇಲ್ಲ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರಾದ್ರು ಒಬ್ರು ಸ್ಟೀರಿಯೋ ಪ್ಯಾಕೇಜಸ್ ಇಲ್ಲ ಹೋಮ್ ಥಿಯೇಟರ್ ಪ್ಯಾಕೇಜಸ್ ಇಫ್ ದೇ ಆರ್ ಸೀಕಿಂಗ್ ಫಾರ್ ಸಮಥಿಂಗ್ ನಮ್ಮ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಸೊ ನಿಮ್ಗೆ ಮಾತ್ರ ಇಲ್ಲ, ನಿಮ್ಗೆ ಬೇಕಾಗಿರೋ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನ ಹೆಚ್ಚು ಪ್ರಾಡಕ್ಟ್ಸ್ ಬಗ್ಗೆ ನೋಡೋಣ. ಸೊ ಅಂಟಿಲ್ ದೆನ್ ಸೈನಿಂಗ್ ಆಫ್ ಫ್ರಮ್ ನವೀನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.